Hello everyone, welcome to Physics and Maths channel and my name is Shrikant Bashetti. ನಾನು ಈ ಚಾನಲಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಮತ್ತು ಸ್ಪೆಷಲಾಗಿ ಎಕ್ಸಾಮ್ಗೆ ಬೇಕಾಗಿರುವಂಥ ಯಾವುದ್ಯಾವ್ದು ಮೆಟೀರಿಯಲ್ ಇರುತ್ತೆ ಆ ಮೆಟೀರಿಯಲನ್ನು ಎಲ್ಲವನ್ನು ನಾನು ಸ್ಟೂಡೆಂಟ್ಸ್ಗೆ ರೀಚ್ ಮಾಡಿಸ್ತೀನಿ. ಸೊ ಈಗ PU-2 ಫಿಸಿಕ್ಸ್ ಏನಿದೆಯಲ್ಲ, ಸೊ ಆ PU-2 ಫಿಸಿಕ್ಸ್ ಇದ್ದದ್ದನ್ನು ಟೋಟಲ್ ಆಗಿ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೀವು ಎಕ್ಸಾಮ್ಗೆ ಓದಿದ್ದೀರಾ, ವರ್ಷ ಪೂರ್ತಿ ಓದಿದ್ದೀರಾ, ಬಟ್ ನೀವು ಲಾಸ್ಟಿಗೆ ಬಂದು ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇವತ್ತು ಡೇ 1 ಫಸ್ಟ್ ಡೇ ಇದು. ಸೊ ಫಸ್ಟ್ ಡೇಯಲ್ಲಿ ನಾನು ಚೂಸ್ ಮಾಡಿರುವಂಥ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ತುಂಬ ಈಸಿಯಾಗಿರುವಂಥ ಚಾಪ್ಟರ್ ಇದು. ನಿಮ್ದೇನು ಮಾಡೆಲ್ ಕ್ವಶನ್ ಪೇಪರ್ ಇತ್ತಲ್ಲ 2021-22 ಅದ್ರ ಪ್ರಕಾರ ಅನಲೈಸ್ ಮಾಡಿದ್ರೆ ಇಲ್ಲಿ ನೋಡಿ 1 ಮಾರ್ಕ್ ಏನು ಕ್ವಶನ್ ಇದೆಯಲ್ಲ, 1 ಮಾರ್ಕದು 2 ಬಂದಿದೆ, ಇಲ್ಲಿ 2 ಕ್ವಶನ್ ಬಂದಿದೆ. ಆಮೇಲೆ 2 ಮಾರ್ಕದು ಯಾವುದೇ ಕ್ವಶನ್ ಇಲ್ಲ, 3 ಮಾರ್ಕ್ ಯಾವುದೇ ಕ್ವಶನ್ ಇಲ್ಲ. ಆಮೇಲೆ 5 ಮಾರ್ಕದು ಒಂದು ಲಾಂಗ್ ಕ್ವಶನ್ ಇದೆ ಡೆರಿವೇಷನ್, ಒಂದು 5 ಮಾರ್ಕ್ ನ್ಯೂಮರಿಕಲ್ ಇದೆ. ಅಂದರೆ ಟೋಟಲಾಗಿ ಎಷ್ಟು ಆಯ್ತಿದು 12 ಮಾರ್ಕ್ಸ್ ಆಗ್ತಾ ಇದೆ. 12 ಮಾರ್ಕ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ಡೆಫಿನೆಟ್ ಆಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ತುಂಬ ಈಸಿ ಇರುವಂಥ ಚಾಪ್ಟರ್ ಇದು. ಅದಕ್ಕೋಸ್ಕರ 100 ಮಾರ್ಕ್ ತೊಗೊಂಡು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀವಿ ನಾವು. ಆಲ್ ರೈಟ್. ಸೊ ಇಲ್ಲಿ ನೋಡಿ 1 ಮಾರ್ಕದ 2 ಕ್ವಶನ್ ಕೇಳ್ತಿದ್ದಾರಲ್ಲ, ಸೊ ಇದನ್ನೇನು ಮಾಡಿಬಿಡ್ಬೋದು, ಇದನ್ನೆರಡನ್ನೂ ಕ್ಯಾನ್ಸಲ್ ಮಾಡಿ ಒಮ್ಮಿಂದೊಮ್ಮೆ 2 ಮಾರ್ಕಿಗೆ ಒಂದೇ ಒಂದು ಕ್ವಶನ್ ಕೂಡ ಕೇಳ್ಬೋದು. ಈ ರೀತಿಯಾಗಿ ಈ 12 ಮಾರ್ಕ್ ಏನಿದೆಯಲ್ಲ, ಈ 12 ಮಾರ್ಕ್ ಚೇಂಜ್ ಆಗೋದಿಲ್ಲ. 12 ಮಾರ್ಕ್ಸ್ ಅಂತೂ ಆ್ಯಸ್ ಯೂಶ್ವಲ್ ಇದ್ದಂಗೆ ಇರುತ್ತೆ. ಬಟ್ ಈ ರೀತಿಯಾಗಿರುವಂಥದ್ದು ಇದೇನು ಬ್ಲೂ ಪ್ರಿಂಟ್ ಕೊಡ್ತೀವಲ್ಲ, ಸೊ ಇದು ಚೇಂಜ್ ಆಗ್ಬೋದು. ಸೊ ಇದು ಚೇಂಜ್ ಆಗಿ ಯಾವ್ಯಾವ ರೀತಿ ಕ್ವಶನ್ಸನ್ನಾದರೂ ಅವರು ಫ್ರೇಮ್ ಮಾಡ್ಬೋದು. ಯಾವ ಕ್ವಶನ್ ಕೂಡ ಮಿಸ್ ಆಗಬಾರ್ದು, ಆ ರೀತಿಯಾಗಿ ಇದನ್ನು ಡಿಸೈನ್ ಮಾಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಇದರಲ್ಲಿ ಇರುವಂಥದ್ದು ಡೆಫಿನೇಷನ್ಸ್ಗಳು ಗೊತ್ತಿರಬೇಕು ನಿಮಗೆ. ಫಸ್ಟ್ ಡೆಫಿನೇಷನ್ ಏನು ಹೇಳಿ ನೋಡೋಣ. ಚಾರ್ಜ್ ಅಂದರೆ ಗೊತ್ತಿದೆಯಲ್ಲ, ಬರೆದು ಬಿಡಿ ಗೊತ್ತಿದ್ರೆ. ಏನದು ಚಾರ್ಜ್ ಅಂದರೆ ಏನು ಹೇಳಿ ನೋಡೋಣ. ಇಂಟ್ರಿನ್ಸಿಕ್ ಪ್ರಾಪರ್ಟಿ of a body, intrinsic property of a body due to which it can apply electric force. It can apply electric force or response to electric force ಈಸ್ ಕಾಲ್ಡ್ ಅಂತ ಬರೀತೀರ. ಮುಂದ್ಗಡೆ ನೀವು ಈಸ್ ಕಾಲ್ಡ್ ಚಾರ್ಜ್ ಅಂತ ಬರೀತೀರ. ಅಂದರೆ ಒಂದು ಯಾವುದಾದ್ರೂ ಚಾರ್ಜ್ ಇದ್ದರೆ, ಒಂದು ವೇಳೆ ಪಾಸಿಟಿವ್ ಚಾರ್ಜ್ ಇತ್ತು ಅಂದ್ಕೊಳ್ಳಿ, ಇನ್ನೊಂದು ಪಾಸಿಟಿವ್ ಚಾರ್ಜ್ ಮೇಲೆ ಏನು ಮಾಡುತ್ತೆ, ಅದು ರಿಪಲ್ಷನ್ ಮಾಡುತ್ತೆ. ಒಂದು ಪಾಸಿಟಿವ್ ಚಾರ್ಜ್ ಇದ್ದರೆ ಇನ್ನೊಂದು ನೆಗೆಟಿವ್ ಚಾರ್ಜ್ ಮೇಲೆ ಏನು ಮಾಡುತ್ತೆ, ಅದು ಅಟ್ರಾಕ್ಷನ್ ಮಾಡುತ್ತೆ. ಅಂದರೆ ಅದು ಫೋರ್ಸ್ ಹಾಕೋ ಥರ ಆದರೂ ಇರಬೇಕು ಅಥವಾ ರೆಸ್ಪಾಂಡ್ ಮಾಡೋ ಥರ ಆದರೂ ಇರಬೇಕು. ಇಲ್ಲಿ ನೋಡಿ, ಇದು ಫೋರ್ಸ್ ಇಲ್ಲಿ ಹಾಕ್ತಾ ಇದೆ, ಆಮೇಲೆ ಇದೇನು ಮಾಡ್ತಾ ಇದೆ, ಇದು ರೆಸ್ಪಾಂಡ್ ಮಾಡ್ತಾ ಇದೆ, ರಿಪೆಲ್ ಆಗ್ತಾ ಇದೆ ಇದು. ಆಮೇಲೆ ಇದು ಕೂಡ ರೆಸ್ಪಾಂಡ್ ಮಾಡ್ತಾ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ. ಓಕೆ, ಸೋರ್ಸ್ ಚಾರ್ಜ್ ಮತ್ತು ಟೆಸ್ಟ್ ಚಾರ್ಜ್ ಅಂತ 2 ಬರ್ತಾವಲ್ಲ, ಅದ್ರ ಬಗ್ಗೆ ಕೂಡ ಐಡಿಯಾ ಇರಬೇಕು ನಿಮಗೆ. ಸೊ ಚಾರ್ಜ್ ಅಂದರೆ ಏನು, ಯಾವ್ಯಾವ ಟೈಪ್ ಇದೆ ಹೇಳಿ. ಒಂದು ಸೋರ್ಸ್ ಚಾರ್ಜ್ ಇರುತ್ತೆ, ಆಮೇಲೆ ಇನ್ನೊಂದು ಟೆಸ್ಟ್ ಚಾರ್ಜ್ ಇರುತ್ತೆ. ಸೊ ಸೋರ್ಸ್ ಚಾರ್ಜ್ ಅಂದರೆ ಅದೇನು ಮಾಡುತ್ತಂದರೆ ಫೋರ್ಸನ್ನು ಹಾಕುತ್ತೆ. ಟೆಸ್ಟ್ ಚಾರ್ಜ್ ಅಂದರೆ ಅದನ್ನು ಟೆಸ್ಟ್ ಮಾಡೋದಕ್ಕೆ ಬಳಸ್ತಾರೆ, ಅದು ರೆಸ್ಪಾಂಡ್ ಮಾಡುತ್ತೆ. ಸೋರ್ಸ್ ಚಾರ್ಜು ಫೋರ್ಸ್ ಅಪ್ಲೈ ಮಾಡೋದು, ಟೆಸ್ಟ್ ಚಾರ್ಜ್ ರೆಸ್ಪಾಂಡ್ ಮಾಡೋದು. ಅದ್ರ ಬಗ್ಗೆ ಕೂಡ ನಿಮಗೆ ಐಡಿಯಾ ಇದೆ. ಆಲ್ ರೈಟ್. ಸೊ ಇಷ್ಟು ಡೆಫಿನೇಷನ್ನ ಬರೆದ್ರೆ ಡೆಫಿನೆಟ್ಲಿ ನಿಮಗೆ ಚಾರ್ಜ್ ಬಗ್ಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಮುಂದೋಗಿ ಯೂನಿಟ್ಸ್ ಬಗ್ಗೆ ಕೂಡ ಮಾತಾಡೋಣ. ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಚಾರ್ಜ್ 2 ಮಾರ್ಕಿಗೆ ಈ ಕ್ವಶನನ್ನು ಕೇಳ್ಬೋದು ಅವರು. ಪ್ರಾಪರ್ಟೀಸ್ ಆಫ್ ಚಾರ್ಜ್ ನಿಮ್ಗೆ ಗೊತ್ತಿರುತ್ತೆ. ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂದರೆ ಏನು ಮಾಡ್ತೀರಾ ನೀವು, ಚಾರ್ಜಸ್ ಆರ್ ಎಡಿಟಿವ್ ಅಂತ ಬರೀತೀರಾ. ಚಾರ್ಜಸ್ ಆರ್ ಎಡಿಟಿವ್, ಹೌದಾ. ಸೊ ಮತ್ತೇನು ಬರೀತೀರಾ, ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಬರೀತೀರಾ. ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಸೊ ಅದ್ರ ಮೀನಿಂಗ್ ಕೂಡ ಗೊತ್ತಿದೆ ನಿಮಗೆ. ಕ್ವಾಂಟೈಸ್ಡ್ ಅಂದರೆ ಏನಂತೇಳಿ, Q ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ NE, ವೇರ್ N ಈಸ್ ಈಕ್ವಲ್ ಟು 0, 1, 2, 3. ಇದನ್ನೆಲ್ಲ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್ ಅಂತ ಕೇಳಿದಾಗ, ಚಾರ್ಜ್ ಈಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಆರ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ಬರೆದ್ರು ಕೂಡ ನಡೆಯುತ್ತೆ. ನೆಕ್ಸ್ಟ್ ಏನು ಬರೀಬೋದು, ಚಾರ್ಜ್ ಆಫ್ ಆನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕನ್ಸರ್ವ್ಡ್. ಚಾರ್ಜ್ ಆಫ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕನ್ಸರ್ವ್ಡ್. ಈ ರೀತಿಯಾಗಿ ಬರೀಬೋದು. ಸಾಕಷ್ಟು ನಿಮಗೆ ಗೊತ್ತು. ಈ ವಿಡಿಯೋದಲ್ಲಿ ಮುಂದೆ ಹೋದಂಗೆ ನಾನು ಎಲ್ಲ ಸಾಲ್ವ್ ಮಾಡೋದಿಲ್ಲ, ಕ್ವಶನ್ಗಳ ಬಗ್ಗೆ ಮಾತ್ರ ಐಡಿಯಾ ಕೊಡ್ತೀನಿ. ಮತ್ತೇನು ಬರೀಬೋದು, ಚಾರ್ಜ್ ಡು ನಾಟ್ ಚೇಂಜ್ ವಿತ್ ಮೋಷನ್. ಚಾರ್ಜ್ ಡು ನಾಟ್ ಚೇಂಜ್ ವಿತ್ ಮೋಷನ್. ಆಲ್ ರೈಟ್. ಸೊ ಈ ಎಲ್ಲ ಪ್ರಾಪರ್ಟೀಸ್ ಇದೆಯಲ್ಲ, ಸೊ ಇದರಲ್ಲಿ ಒಂದು 4-5 ಪ್ರಾಪರ್ಟಿ ನೀವು ಗೊತ್ತು ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ಇದ್ರ ಮೇಲೆ ಕೂಡ 2 ಮಾರ್ಕ್ ಕ್ವಶನನ್ನು ಫ್ರೇಮ್ ಮಾಡ್ಬೋದು. ಬೇಸಿಕ್ ಡೆಫಿನೇಷನ್ ಆಯಿತು, ಅದರ ಪ್ರಾಪರ್ಟೀಸ್ ಆಯಿತು. ಮುಂದೆ ಹೋಗೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಗೊತ್ತಲ್ಲ ನಿಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಹೇಳಿ ನೋಡೋಣ. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ ಯೂನಿಟ್ ಚಾರ್ಜ್. ಅದಕ್ಕೇನಂತ ಕರೀತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಏನಂತ ಇದೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಡಿವೈಡೆಡ್ ಬೈ ಚಾರ್ಜ್. ಬೇಸಿಕ್ ಫಾರ್ಮುಲಾ ಇದೆ ಇದು.
ಆಲ್ರೈಟ್ ಇದ್ರ ಯೂನಿಟಿಗೆ ಕೂಡ ಬರೋಣ ಆಮೇಲೆ. ಮತ್ತು ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಹೊರಗಡೆ ಇರುತ್ತೆ. ನೆಗೆಟಿವ್ ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಒಳಗಡೆ ಇರುತ್ತೆ. ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಮುಂದೆ ಹೋಗಿ ತುಂಬ ಯೂಸ್ ಬರೋದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಗೊತ್ತಲ್ಲ, ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು ಹೇಳಿ ನೋಡೋಣ. ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್, ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ separated by a small distance, separated by a small distance. ಯಾವುದು ಬರುತ್ತೆ ಅಂಥೇಳಿ ಬಿಡಕ್ಕೆ ಹೋಗಿಬಿಡಿ, ಪಟ್ ಅಂತ ಬರ್ಕೊಳ್ಳಿ ಎಲ್ಲವನ್ನು. ಸೊ ರೀತಿಯಾಗಿ ಇಲ್ಲಿ ಮೈನಸ್ ಕ್ಯೂ ಇರುತ್ತೆ, ಆಮೇಲೆ ಈ ಕಡೆ ಪ್ಲಸ್ ಕ್ಯೂ ಇರುತ್ತೆ, ಹೌದಾ. ಸೊ ಪ್ಲಸ್ ಕ್ಯೂ ಅಂದರೆ ಕ್ಯೂ ಬರೆದ್ರೆ ಸಾಕು. ಇದರ ನಡುವೆ ಇರುವಂಥ ಡಿಸ್ಟೆನ್ಸ್ 2a, ಇದಕ್ಕೆ ಡೈಪೋಲ್ ಅಂತ ಕರೀತಾರೆ. ಇನ್ನು ಡೈಪೋಲ್ ಮೂಮೆಂಟ್ ಅಂದರೆ ಗೊತ್ತಲ್ಲ ನಿಮಗೆ, ಏನು ಹೇಳಿ ನೋಡೋಣ. ಡೈಪೋಲ್ ಮೂಮೆಂಟ್ ಅಂದರೆ ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ ಅಂದರೆ ಯಾವುದಾದ್ರೂ ಒಂದು ಚಾರ್ಜ್, ಐದರ್ ಚಾರ್ಜ್ ಆಫ್ ಡೈಪೋಲ್ ಆ್ಯಂಡ್ ಡಿಸ್ಟೆನ್ಸ್ ಆಫ್ ಡೈಪೋಲ್, ಇದು ಕೂಡ ಗೊತ್ತಿದೆ, ಡಿಸ್ಟೆನ್ಸ್ ಆಫ್ ಡೈಪೋಲ್. ಓಕೆ, ಸೊ ಡೈಪೋಲ್ ಮೂಮೆಂಟ್ ಸಿಂಬಲ್ ಏನಿದೆ, ಪಿ ಇದೆ. ಸೊ ಪಿ ಈಸ್ ಈಕ್ವಲ್ ಟು ಕ್ಯೂ ಇಂಟು 2a, ಇದು ವೆಕ್ಟರ್ ಕ್ವಾಂಟಿಟಿ ಇದೆ, ಅದಕ್ಕೆ ಮುಂದಕ್ಕೆ ಬರೋಣ ಬೇಕಾದರೆ. ಆಲ್ರೈಟ್. ಸೊ ಚಾರ್ಜ್ ಡೆನ್ಸಿಟಿಯಲ್ಲಿ 3 ಟೈಪ್ ಇದೆ. ಒಂದು ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಲ್ಯಾಂಬ್ಡಾ ಅಂತ ಬರೀತೀವಿ ಅದನ್ನು. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಲೆಂತ್. ಇನ್ನೊಂದು ಏರಿಯಾ ಚಾರ್ಜ್ ಡೆನ್ಸಿಟಿ ಅಥವಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸಿಗ್ಮಾ ಅಂತ ಕರಿತೀವಿ, ಕ್ಯೂ ಡಿವೈಡೆಡ್ ಬೈ ಏರಿಯಾ ಅಂದರೆ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಇನ್ನೊಂದು ಬರುವಂಥದ್ದು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ರೋ ಅಂತ ಬರೀತೀವಿ, ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಬರೀತೀವಿ. ಆಲ್ರೈಟ್. ಸೊ ಚಾರ್ಜ್ ಪರ್ ಯೂನಿಟ್ ಲೆಂತ್ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, charge per unit area is a surface charge density or area charge density, and charge per unit volume is known as volume charge density. ಇದು ಗಾಸ್ ಲಾ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಆಮೇಲೆ ಇಲ್ಲಿ ನೋಡಿ 5 ಮಾರ್ಕ್ ಡಿರಿವೇಷನ್ಸ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ 5 ಮಾರ್ಕ್ ಡೆರಿವೇಷನ್ ಬರ್ಬೋದು. ಏನದು, ಡಿಫೈನ್ ಆಕ್ಸಿಸ್ ಆಫ್ ಡೈಪೋಲ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಸ್ ಆಫ್ ಡೈಪೋಲ್. ಆಕ್ಸಿಸ್ ಆಫ್ ಡೈಪೋಲ್ ಅಂದರೆ ಗೊತ್ತಲ್ಲ ನಿಮಗೆ, ಏನು ಹೇಳಿ, ಬೇಕಾದ್ರೆ ಇಲ್ಲೇ ಆನ್ಸರ್ ಬರೀತೀನಿ ನಾನು. ಆಕ್ಸಿಸ್ ಆಫ್ ಡೈಪೋಲ್ ಅಂದರೆ ಏನು ಗೊತ್ತಾ, an imaginary line. Axis of dipole 1 mark ಸಿಗುತ್ತೆ ಅಲ್ಲಿ ಬರೆದ್ರೆ. an imaginary line passing through centers of charges. ಎರಡೂ ಚಾರ್ಜಸ್ ಸೆಂಟರಿಂದ ಪಾಸ್ ಆಗಿ ಹೋಗುವಂಥ ಲೈನಿಗೆ ಆಕ್ಸಿಸ್ ಆಫ್ ಡೈಪೋಲ್ ಅಂತ ಕರೀತಾರೆ. ಆಮೇಲೆ ಇದರ ಡಿರಿವೇಷನ್ ಮಾಡೋದು ಗೊತ್ತಿದೆಯಲ್ಲ ನಿಮಗೆ, ಫಂಡಮೆಂಟಲ್ ಐಡಿಯಾ ಕೊಡ್ತೀನಿ ನಾನು. ಇಲ್ಲೊಂದು ಮೈನಸ್ ಕ್ಯೂ ಚಾರ್ಜನ್ನು ಇಟ್ಕೊಳ್ಳಿ, ಆಮೇಲೆ ಈ ಕಡೆ ಬಂದು ಇಲ್ಲೊಂದು ಪ್ಲಸ್ ಕ್ಯೂ ಚಾರ್ಜನ್ನು ಇಟ್ಕೊಳ್ಳಿ. ಆಲ್ರೈಟ್. ಇದಕ್ಕೆ ಎ ಅಂತ ಕರೀರಿ, ಇದಕ್ಕೆ ಬಿ ಅಂತ ಕರೀರಿ. ಇವೆರಡರ ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇದು 2a ಆಗ್ತಾ ಇದೆ. ಒಂದು ಸೆಂಟರ್ ಪಾಯಿಂಟ್ ತೊಗೊಳ್ಳಿ ಇಲ್ಲಿ, ಸೆಂಟರ್ ಪಾಯಿಂಟ್. ಆಲ್ರೈಟ್. ಸೊ ಇದಕ್ಕೆ ಓ ಅಂತ ಕರೀರಿ. ಒ ಎ ಅನ್ನುವಂಥದ್ದು ಎ ಆಗುತ್ತೆ, ಒ ಬಿ ಅನ್ನುವಂಥದ್ದು ಬಿ ಆಗುತ್ತೆ. ಆ್ಯಕ್ಸಸ್ ಅಂದರೆ ಯಾವ ರೀತಿಯಾಗಿ ಬರ್ತಾ ಇದೆ, ಇಲ್ಲಿ ಪಾಸ್ ಆಗುತ್ತೆ ನೋಡಿ, ಈ ರೀತಿಯಾಗಿ ಆ್ಯಕ್ಸಸ್ ಬರ್ತಾ ಇದೆ. ಇಲ್ಲೊಂದು ಪಾಯಿಂಟ್ ತೊಗೊಳ್ಳಿ, ಈ ಪಾಯಿಂಟಿಗೆ ಪಿ ಅಂತ ಕರೀರಿ. ಆಮೇಲೆ ಈ ಸೆಂಟರಿಂದ ಡಿಸ್ಟೆನ್ಸ್ ಎಷ್ಟು ಅಂತ ತೊಗೊಳ್ಳಿ, ಇದನ್ನು ಆರ್ ಅಂತ ತೊಗೊಳ್ತೀರಾ. ತೊಗೊಂಡಾದ್ಮೇಲೆ ಈ ಮೈನಸ್ ಕ್ಯೂವಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಹೇಳಿ ನೋಡೋಣ. ಮೈನಸ್ ಕ್ಯೂವಿಂದ ಡಿಸ್ಟೆನ್ಸ್ ಆಗುವಂಥದ್ದು ಆರ್ ಪ್ಲಸ್ ಎ ಆಗ್ತಾ ಇದೆ. ಆಮೇಲೆ ಇಲ್ಲಿ ಬಿ ಇಂದ ಈ ಡಿಸ್ಟೆನ್ಸ್ ಚೆಕ್ ಮಾಡಿದ್ರೆ ಇದೆಷ್ಟು ಆಗ್ತಾಯಿದೆ ಹೇಳಿ ನೋಡೋಣ, ಆರ್ ಮೈನಸ್ ಎ ಆಗ್ತಾಯಿದೆ. ಇದೆಲ್ಲ ಗೊತ್ತಿದೆ ನಿಮಗೆ. ಆಲ್ರೈಟ್. ಸೊ ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿಯಾಗಿ ಮಾಡ್ತೀರಾ, ಎ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇದೆ ಈ ರೀತಿಯಾಗಿ, ಯಾಕಂದರೆ ಇದು ನೆಗೆಟಿವ್ ಚಾರ್ಜ್ ಇದೆ, ಇದು ಇ ಎ ಆಗ್ತಾ ಇದೆ. ಆಮೇಲೆ ಇದು ಬಿ ಇದೆ, ಬಿ ಅಂದರೆ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಆಗ್ತಾ ಇದೆ, ಇ ಬಿ. ನಾನು ಇ ಬಿಯನ್ನು ದೊಡ್ಡದು ತೋರಿಸಿದ್ದೀನಿ, ಇ ಎನ್ನು ಚಿಕ್ಕದು ತೋರಿಸಿದ್ದೀನಿ, ಯಾಕಂದರೆ ಇದು ಚಾರ್ಜ್ ಎರಡೂ ಅಷ್ಟೇ ಇದ್ದಾವೆ, ಬಟ್ ಇದು ಸಮೀಪದಲ್ಲಿದೆ ಇದು ಈ ಪಾಯಿಂಟಿಗೆ. ಸೊ ಅದ್ರ ಸಲುವಾಗಿ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆಮೇಲೆ ಇದು ಮೈನಸ್ ಕ್ಯೂ ಇರೋದ್ರಿಂದ ದೂರ ಇದೆ ಇದು, ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಫೀಲ್ಡ್ ಚಿಕ್ಕ ತೋರಿಸಿದ್ದೀನಿ. ಟೋಟಲಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿತೀರಲ್ಲ, ಇ ಪಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಕಂಡುಹಿಡಿತೀರಲ್ಲ, ಅದ್ರ ಫಾರ್ಮುಲಾ ಏನು ಬರುತ್ತೆ, ಇ ಬಿ ಮೈನಸ್ ಇ ಎ ಆಗುತ್ತೆ. ಆಮೇಲೆ ಮುಂದುವರೆದು ನೀವು ಡಿರಿವೇಷನನ್ನು ಮಾಡ್ತೀರಾ. ನಾನು ಸುಮ್ಮನೆ ಐಡಿಯಾ ಕೊಡ್ತಾ ಇದ್ದೀನಿ. ಈ ಡಿರಿವೇಷನ್ ಈಗಲೂ ಬರ್ತಾ ಇಲ್ಲ ಅಂದರೆ ನಿಮ್ಮದು ಮಿಸ್ಟೇಕ್ ಆಗುತ್ತೆ. ಸೊ ನಿಮಗೆ ಗೊತ್ತಿರಬೇಕು ಏನು ಡಿರಿವೇಷನ್ ಇದೆ ಅಂಥೇಳಿ, ಅದ್ರ ಬಗ್ಗೆ ನೀವು ಐಡಿಯಾನ ಹೊಂದಿರಬೇಕು. ಬೇಕಾದರೆ ನಿಮಗೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಅಲ್ಲಿ ಹೋಗಿ ನೀವು ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ಈಗಲ್ಲ, ಈ ಚಾಪ್ಟರ್ದು ಟೋಟಲ್ ರಿವಿಷನ್ ಮುಗಿದಾದ್ಮೇಲೆ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, 5 ಮಾರ್ಕಿಗೆ ಕೇಳ್ಬೋದು ಇದನ್ನು. ಅದೇ ರೀತಿಯಾಗಿ ಇನ್ನೊಂದು ಫೇಮಸ್ ಕ್ವಶನ್, ಅದು ಡಿಫೈನ್ ಇಕ್ವಿಟೋರಿಯಲ್ ಲೈನ್ ಆಫ್ ಡೈಪೋಲ್. ಇಕ್ವಿಟೋರಿಯಲ್ ಲೈನ್ ಅಂದರೆ ಏನು ಸರ್ ಇದು ಅಂತ ಕೇಳ್ತೀರಾ. ಇಕ್ವಿಟೋರಿಯಲ್ ಲೈನ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇರುತ್ತಲ್ಲ, ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಗೆ ಏನಂತ ಕರೀತಾರೆ, ಇಕ್ವಿಟೋರಿಯಲ್ ಲೈನ್ ಅಂತ ಕರೀತಾರೆ. ಡಿಫೈನ್ ಇಕ್ವಿಟೋರಿಯಲ್ ಲೈನ್ ಆಫ್ ಡೈಪೋಲ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಡೈಪೋಲ್ ಅಂತ ಬರೀಬೇಕು ನೀವು. ಮುಂದೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಇಕ್ವಿಟೋರಿಯಲ್ ಲೈನ್ ಆಫ್ ಡೈಪೋಲ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಲ್ಲ ಇಕ್ವಿಟೋರಿಯಲ್ ಲೈನ್ ಅಂದರೆ ಯಾವ ರೀತಿಯಾಗಿ ಮಾಡ್ತೀವಿ, ಒಂದು ಮೈನಸ್ ಕ್ಯೂ ಅಂತ ಚಾರ್ಜ್ ತೊಗೊಳ್ತೀವಿ ಇಲ್ಲಿ. ಆಲ್ರೈಟ್. ಸೊ ಅದೇ ರೀತಿಯಾಗಿ ಇಲ್ಲಿ ಬಂದು ಒಂದು ಪ್ಲಸ್ ಕ್ಯೂ ಅಂತ ಚಾರ್ಜ್ ತೊಗೊಳ್ತೀವಿ. ತೊಗೊಂಡಾದ್ಮೇಲೆ ಇದ್ರ ಸೆಂಟರ್ ಇರುತ್ತೆ, ಈ ಸೆಂಟ್ರಿಗೆ ಓ ಅಂತ ಕರಿತೀವಿ. ಈ ಕಡೆ ಇರುವಂಥ ಡಿಸ್ಟೆನ್ಸ್ ಎ, ಈ ಕಡೆ ಇರುವಂಥ ಡಿಸ್ಟೆನ್ಸ್ ಎ, ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ
2a ಆಗುತ್ತೆ. ಇದಕ್ಕೆ ಎ ಅಂತ ಕರೀರಿ, ಇದಕ್ಕೆ ಬಿ ಅಂತ ಕರೀರಿ. ಇಲ್ಲೊಂದು ಪಾಯಿಂಟ್ ತೊಗೊಳ್ಳಿ, ಈ ಪಾಯಿಂಟಿಗೆ ಪಿ ಅಂತ ಕರೀರಿ. ಈ ಒ ಪಿ ಅನ್ನುವಂಥ ಡಿಸ್ಟೆನ್ಸ್ ಆರ್ ಇರುತ್ತೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿಯಾಗಿ ಬರುತ್ತೆ ಹೇಳಿ ನೋಡೋಣ. ಸೊ ಇದನ್ನು ಜಾಯಿನ್ ಮಾಡಿದ್ರೆ ಇ ಎ ಅನ್ನುವಂಥದ್ದು ಒಳಗಡೆ ಬರುತ್ತಾ ಹೊರಗಡೆ ಹೋಗುತ್ತಾ? ಒಳಗಡೆ ಬರುತ್ತೆ. ಯಾಕಂದರೆ ನೆಗೆಟಿವ್ ಚಾರ್ಜ್ ಇದೆ, ಇದು ಇ ಎ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ. ಆಮೇಲೆ ಇದು ಪಾಸಿಟಿವ್ ಇದೆ, ಸೊ ಇಲ್ಲಿಂದ ಡಿಸ್ಟೆನ್ಸ್ ಈ ರೀತಿಯಾಗಿ ತೊಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಆಗುತ್ತೆ. ಸ್ವಲ್ಪ ಜನ ನೀವೇನಾದರೂ ಇದನ್ನು ಉಲ್ಟಾ ತೊಗೊಂಡ್ರೆ ಉಲ್ಟಾ ಆಗುತ್ತೆ. ಇಲ್ಲಿ ಮೈನಸ್ ಕ್ಯೂ ಇರೋದಕ್ಕೆ ಒಳಗಡೆ ಬಂದಿದೆ, ಇಲ್ಲಿ ಪ್ಲಸ್ ಕ್ಯೂ ತೊಗೊಂಡ್ರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಹೋಗ್ತಾ ಇತ್ತು. ಅಷ್ಟು ಐಡಿಯಾ ಇರಬೇಕು. ಆಮೇಲೆ ಇಲ್ಲಿ ಬರ್ತಾ ಇದೆಯಲ್ಲ, ಈ ಪಿ ಬಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಹೇಳಿ ನೋಡೋಣ. ಇದು √r² + a², ಯಾಕಂದರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. ಆಮೇಲೆ ಇಲ್ಲೂ ಕೂಡ √r² + a² ಆಗುತ್ತೆ, ಅದನ್ನೆಲ್ಲ ಬರೀತೀರಾ. ಆಮೇಲೆ ಇಲ್ಲೊಂದು ಲೈನನ್ನು ತೊಗೊಳ್ಳಿ ಈ ರೀತಿಯಾಗಿ. ಆಮೇಲೆ ಇಲ್ಲಿ ತೀಟಾ ಇರುತ್ತೆ, ಇಲ್ಲಿ ಕೂಡ ತೀಟಾ ಇದೆ. ಸೊ ಆಮೇಲೆ ಇದು ಎರಡು ಆ್ಯಂಗಲ್ಗಳೇನಾಗ್ತವೆ ಇಲ್ಲಿರುವಂಥದ್ದು, ಈ ಕಡೆದಲ್ಲ ಈ ಕಡೆ ಮಾಡ್ಕೊಳ್ಬೇಕೀಗ. ಸೊ ಇಲ್ಲಿರುವಂಥ ಆ್ಯಂಗಲ್ಗಳೇನಾಗ್ತವೆ ತೀಟಾ ಆಗಿ. ಆಮೇಲೆ ಕ್ಯಾನ್ಸಲೇಷನ್ ಮಾಡುವಂಥದ್ದು ಈ ಇ ಬಿ ಅನ್ನುವಂಥದ್ದು ಇ ಬಿ ಕಾಸ್ ಥೀಟಾ ಆ್ಯಂಡ್ ಇ ಬಿ ಸೈನ್ ಥೀಟಾ. ಇ ಎ ಅನ್ನುವಂಥದ್ದು ಇ ಎ ಕಾಸ್ ಥೀಟಾ ಆ್ಯಂಡ್ ಇ ಎ ಸೈನ್ ಥೀಟಾ. ಆ ರೀತಿಯಾಗಿ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿ ನಿಮಗೆ ಡೆರಿವೇಷನ್ ಬರುತ್ತೆ ಲಾಸ್ಟಿಗೆ. ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರುತ್ತೆ ಹೇಳಿ ಟೋಟಲಾಗಿ. ಇ ಬಿ = ಗೊತ್ತಿದೆಯಲ್ಲ ನಿಮಗೆ 1/4πε0 p/r³ ಅಂತ ಬರುತ್ತೆ. ಆಮೇಲೆ ಇಲ್ಲೇನು ಬರುತ್ತೆ ಹೇಳಿ ನೋಡೋಣ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ = 1/4πε0 2p/r³ ಅಂತ ಬರ್ತಾ ಇದೆ. ಆಲ್ ರೈಟ್. ಸೊ ಇದನ್ನು ಡೆರಿವೇಷನನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇವೆರಡೂ ನೋಡ್ಕೊಂಡಿದ್ದೆ ಆದಲ್ಲಿ ಡೆಫಿನೆಟ್ಲಿ 5 ಮಾರ್ಕಿಗೆ ಒಂದು ಕ್ವಶನ್ ಬರ್ಬೋದು ಇದರಲ್ಲಿ. ಆಲ್ ರೈಟ್. ಸೊ ಮುಂದಕ್ಕೆ ಹೋಗೋಣ. 2 ಡೆರಿವೇಷನ್ಗಳು, ಇಂಪಾರ್ಟೆಂಟ್ ಡೆರಿವೇಷನ್ಗಳು ಮುಗಿದ್ವು, ಮತ್ತು ಸಾಕಷ್ಟು ಡೆಫಿನೇಷನ್ಗಳ ಬಗ್ಗೆ ಐಡಿಯಾ ಬಂದಿದೆ. ಆಮೇಲೆ ಮುಂದಕ್ಕೆ ಹೋದಾಗ ಇಲ್ಲೇನು ಸಿಗುತ್ತೆ ಅಂದರೆ ಯೂನಿಟ್ಸ್ ಆ್ಯಂಡ್ ಸಿಂಬಾಲ್ಸ್. ಯೂನಿಟ್ಸ್ ಮತ್ತು ಸಿಂಬಾಲ್ಸ್ ಕೇಳ್ಬೋದು ನಿಮ್ಮನ್ನ. ಚಾರ್ಜದ ಸಿಂಬಾಲ್ ಏನಾಗುತ್ತೆ ಹೇಳಿ ನೋಡೋಣ, ಕ್ಯೂ. ಆಮೇಲೆ ವಾಟ್ ಈಸ್ ದ ಯೂನಿಟ್ ಆಫ್ ಚಾರ್ಜ್? ಕೂಲಂಬ್ ಆಗುತ್ತೆ ಇದು. ಹೌದಾ? ನೀವು ಸ್ಮಾಲ್ ಕ್ಯೂ ಆದರೂ ಬರೀರಿ, ಕ್ಯಾಪಿಟಲ್ ಕ್ಯೂ ಆದರೂ ಬರೀರಿ, ಎರಡೂ ನಡೆಯುತ್ತೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಗೊತ್ತಲ್ಲ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ P = Q × 2a ಆಗಿದೆ. ಸೊ ಇದರ ಯೂನಿಟ್ ಬಗ್ಗೆ ನೀವೇನಾದರೂ ನೋಡ್ತಾ ಇದ್ದರೆ, ಸಿಂಬಾಲ್ ಅಂತರೂ P ಇದೆ, ಸಿಂಬಾಲ್ ಗೊತ್ತಿದೆ ನಿಮಗೆ. ಆಮೇಲೆ ಇದರ ಯೂನಿಟ್ ಬಗ್ಗೆ ನೀವೇನಾದರೂ ನೋಡಿದ್ರೆ ಏನಾಗುತ್ತೆ ಹೇಳಿ ನೋಡೋಣ. Q ಅಂದರೆ ಕೂಲಂಬ್, 2a ಅಂದರೆ ಡಿಸ್ಟೆನ್ಸ್ ಇದೆ, ಮೀಟರ್, ಕೂಲಂಬ್ ಮೀಟರ್ ಆಗುತ್ತೆ. ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಬಂದರೆ ಎಲೆಕ್ಟ್ರಿಕ್ ಫೀಲ್ಡ್ = F/Q ಇದೆ. ಸೊ ಯೂನಿಟ್ ಏನಾಗುತ್ತೆ ಹೇಳಿ ನೋಡೋಣ. ಇದು N/ಕೂಲಂಬ್ ಆಗುತ್ತೆ, N/ಕೂಲಂಬ್. ಅದೇ ರೀತಿಯಾಗಿ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಅಂದರೆ ಏನಾಗುತ್ತೆ, ಸಿಗ್ಮಾ ಅಂದರೆ ಏನಾಗುತ್ತೆ, ರೋ ಅಂದರೆ ಏನಾಗುತ್ತೆ. ಲ್ಯಾಂಬ್ಡಾ ಅಂದರೆ ಫಾರ್ಮುಲಾ ಇತ್ತಲ್ಲ, ಲ್ಯಾಂಬ್ಡಾ ಅಂದರೆ ಏನಿತ್ತದು Q/L ಇತ್ತಲ್ಲ. ಸೊ ಅದ್ರ ಸಲುವಾಗಿ ಏನಾಗುತ್ತೆ, ಇದು ಕೂಲಂಬ್/ಮೀಟರ್ ಆಗುತ್ತೆ. ಇದೇನಿತ್ತು Q/A ಇತ್ತು. ಸೊ ಅದ್ರ ಸಲುವಾಗಿ ಇದ್ರ ಯೂನಿಟ್ ಏನಾಗುತ್ತೆ, ಕೂಲಂಬ್/ಮೀಟರ್². ಆಮೇಲೆ ಇದೇನಿತ್ತು Q/V ಇತ್ತು, ಅದ್ರ ಸಲುವಾಗಿ ಯೂನಿಟ್ ಕೂಲಂಬ್/ಮೀಟರ್³ ಆಗುತ್ತೆ. ಆಲ್ ರೈಟ್. ಸೊ ಇಷ್ಟಂತೂ ಐಡಿಯಾ ಇರಬೇಕು ನಿಮಗೆ. ನೆಕ್ಸ್ಟ್ ಡೈಪೋಲ್ ಮೂಮೆಂಟ್ ಡಿರೆಕ್ಷನ್ ಬಗ್ಗೆ ಮಾತಾಡೋಣ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ -Q ಇಲ್ಲಿದೆ, +Q ಇಲ್ಲಿದೆ. ಅಂದರೆ ಡೈಪೋಲ್ ಮೂಮೆಂಟ್ ಅಂದರೂ ಇರುತ್ತೆ ಇಲ್ಲಿ ಗೊತ್ತು. ಬಟ್ ಡೈಪೋಲ್ ಮೂಮೆಂಟ್ ಯಾವ ರೀತಿಯಾಗಿರುತ್ತೆ, ಈ ಡೈರೆಕ್ಷನಲ್ಲಿರುತ್ತೆ, ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ಗೆ. ಸೊ ಡೈಪೋಲ್ ಮೂಮೆಂಟ್ ಈಸ್ ಫ್ರಾಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಒಂದು ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ 1 ಮಾರ್ಕಿಗೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಅಂತ ಕೇಳಿದ್ರೆ ನೀವು ಇದನ್ನು ಬರೀಬೋದು. ಆಲ್ ರೈಟ್. ಸೊ ಮುಂದಕ್ಕೆ ಹೋಗೋಣ. ಸೊ ಇನ್ನು ಎಲೆಕ್ಟ್ರಿಕ್ ಫ್ಲಕ್ಸ್ ಹೊಸ ಕ್ವಾಂಟಿಟಿ ಬಂದಿದೆ ನೋಡಿ ಇಲ್ಲಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೇಳಿ. ಸಿಂಬಾಲ್ ಏನು ಎಲೆಕ್ಟ್ರಿಕ್ ಫ್ಲಕ್ಸ್ ಪೈ ಅಂತ ಬರೀತೀವಿ, πe ಅಂತ ಬರೀಬೋದು ನೀವು. ಯಾಕಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೂಡ ಬರುತ್ತೆ ಮುಂದೆ ಹೋಗಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ πb ಅಂತ ಬರೀಬೋದು. ಆಲ್ ರೈಟ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಗೊತ್ತಲ್ಲ ನಿಮಗೆ, ಸಿಂಬಾಲ್ ಆಯಿತು. ಎಲೆಕ್ಟ್ರಿಕ್ ಫ್ಲಕ್ಸ್ πe = ಏನಿದೆ, ಇದು E.A ಅಂತ ಇದೆ, ಅಥವಾ E.ds ಅಂತ ಬರೀತೀರಾ. ಅದ್ರ ಸಲುವಾಗಿ ಯೂನಿಟನ್ನು ನೀವು ವಿಚಾರ ಮಾಡಿದಾಗ ಏನಾಗುತ್ತೆ ಹೇಳಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ N/ಕೂಲಂಬ್ ಇದೆ. ಆಮೇಲೆ ds ಅಂದರೆ ಏರಿಯಾ, ಇದು ಮೀಟರ್². ಸೊ ಅದ್ರ ಸಲುವಾಗಿ ವಾಟ್ ಈಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, N/ಮೀಟರ್²/ಕೂಲಂಬ್. ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ, N/ಮೀಟರ್²/ಕೂಲಂಬ್. ಸೊ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಕೂಡ ಮಾಡ್ಬೋದು. ಎಲೆಕ್ಟ್ರಿಕ್ ಫ್ಲಕ್ಸ್ ನಮಗೆ ಮೇನ್ ಲಿಂಕ್ ಆಗುವಂಥದ್ದು ಗಾಸ್ ಲಾ ಅಲ್ಲಿ ಲಿಂಕ್ ಆಗುತ್ತೆ. ಸೊ ಅದನ್ನು ಹೋಗಿ ಮುಂದೆ ನೋಡೋಣ. ಆಲ್ ರೈಟ್. ಸೊ ನೆಕ್ಸ್ಟ್ ಮತ್ತೆ ಬೇರೆ ಡಿರಿವೇಷನ್ಸ್ಗಳು ಏನು ಕೇಳ್ಬೋದು ಅಂಥೇಳಿ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಡಿರಿವೇಷನ್ ಗೊತ್ತಲ್ಲ ನಿಮಗೆ, ಟಾರ್ಕದ್ದು ಫಾರ್ಮುಲಾ ಗೊತ್ತಲ್ಲ. ಟಾರ್ಕ್ = ಏನು ಬರುತ್ತೆ, PE sin θ ಅಂತ ಬರುತ್ತೆ. ಆಮೇಲೆ ಟಾರ್ಕ್ = P×E ಅಂತ ಬರೀತೀವಿ. ನಿಮ್ಗೆ ಡಿರಿವೇಷನ್ಗಳು ಗೊತ್ತಿದೆ, ನಾನು ಮಾಡ್ತಾ ಇಲ್ಲ ಡಿರಿವೇಷನ್ಗಳು. ಆಲ್ ರೈಟ್. ನಿಮಗೆ ಬೇಕಂದರೆ ಸಪ್ರೇಟ್ ವೀಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬಟ್ ಈ ವಿಡಿಯೋ ರಿವಿಷನ್ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತಿದೆ ಅಂತ ಝೂಮ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ಲ ಇಲ್ಲಿ,
ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇಲ್ಲಿ, ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಕರೀರಿ. ಇದ್ರ ಒಳಗಡೆ ಒಂದು ಡೈಪೋಲನ್ನು ಇಟ್ಟಿರ್ತೀವಿ ನಾವು. ಯಾವ ರೀತಿಯಾಗಿ ಡೈಪೋಲ್ ಇರುತ್ತೆ, ಇಲ್ಲಿ ಒಂದು ಮೈನಸ್ ಕ್ಯೂ ಅಂತ ಕರೀರಿ ಬೇಕಾದರೆ ಇದನ್ನು. ಆಮೇಲೆ ಈ ಕಡೆ ಬಂದು ಇಲ್ಲೊಂದು ಪ್ಲಸ್ ಕ್ಯೂ ಅಂತ ಕರೀರಿ. ಕರೆದಾದ್ಮೇಲೆ ಇದ್ರ ಮೇಲ್ಗಡೆ ಯಾವ ರೀತಿಯಾಗಿ ಫೋರ್ಸ್ ಇರುತ್ತೆ ಅನ್ನೋದ್ರ ಐಡಿಯಾ ಇರಬೇಕು ನಿಮಗೆ. ಇದ್ರ ಮೇಲ್ಗಡೆ ಫೋರ್ಸ್ ಈ ರೀತಿಯಾಗಿ ಕ್ಯೂ ಇ ಇರುತ್ತೆ. ಆಮೇಲೆ ಈ ಕಡೆ ಕೂಡ ಕ್ಯೂ ಇ ಇರುತ್ತೆ. ಆಮೇಲೆ ಇಲ್ಲೊಂದು ಟ್ರ್ಯಾಂಗಲನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ, ಇದಕ್ಕೆ ಎ ಬಿ ಅಂತ ಕರೆದು. ಈ ಕಡೆ ಒಂದು ಟ್ರ್ಯಾಂಗಲನ್ನು ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿರುವಂಥ ಆ್ಯಂಗಲ್ ತೀಟಾ ಅಂತ ಕರೀತೀರ. ಕರೆದಾದ್ಮೇಲೆ ಇದು 90 ಡಿಗ್ರಿ ಆಗಿ ಏನೇನು ಡೆರಿವೇಷನ್ ಮಾಡಬೇಕು ಆ ಡೆರಿವೇಷನ್ ಡೀಟೇಲ್ಸ್ ಏನಿದೆ ನಿಮ್ಗೆ ಗೊತ್ತು. ನಾನು ಮಾತ್ರ ಸುಮ್ಮನೆ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ಟೌ ಅಂದರೆ ಟಾರ್ಕ್, ಪಿ ಅಂದರೆ ಡೈಪೋಲ್ ಮೂಮೆಂಟ್, ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ತೀಟಾ ಅಂದರೆ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದೊಂದು ಬರೆದು ಬಿಡ್ತೀನಿ. ಈ ತೀಟಾ ಅನ್ನೋವಂಥದ್ದು ಏನು ಗೊತ್ತಾ, ಸೊ ದಿಸ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಪಿ ಆ್ಯಂಡ್ ಇ, ಪಿ ಮತ್ತು ಇ ನಡುವೆ ಇರುವಂಥ ಆ್ಯಂಗಲ್ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ, ಡೆರಿವೇಷನ್ ಏನಿದೆ ಅಂಥೇಳಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು 3 ಮಾರ್ಕ್ಸ್ ಕೂಡ ಕೇಳ್ಬೋದು, ಅಥವಾ 2 ಮಾರ್ಕ್ಗೆ ಬರೀ ಇದನ್ನು ಇಕ್ವೇಷನನ್ನು ಬರೀರಿ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಇದನ್ನು ಇಕ್ವೇಷನ್ ಬರೋದು, ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದೆ ಒಂದು ಕ್ವಶನ್ ಇದೆ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಪೊಟೆನ್ಷಿಯಲ್ ಎನರ್ಜಿ ಗೊತ್ತಲ್ಲ, ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಏನಾಗುತ್ತಿದ್ದು ಮೈನಸ್ ಪಿ ಇ ಕಾಸ್ ಥೀಟಾ ಅಂತ ಇದೆ, ಅಥವಾ ಯು ಇಸ್ ಈಕ್ವಲ್ ಟು ಮೈನಸ್ ಬ್ರಾಕೆಟ್ ಪಿ ಡಾಟ್ ಇ ಅಂತ ಬರೀತೀವಿ. ಹೌದಾ? ಸೊ ಇದು ಯಾವ ರೀತಿಯಾಗಿ ಮಾಡ್ತೀರಾ, ಸೇಮ್ ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ, ಸೊ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಡೈಪೋಲನ್ನು ಇಟ್ಟಿರ್ತೀವಿ ಈ ರೀತಿಯಾಗಿ, ಒಂದು ಮೈನಸ್ ಕ್ಯೂ, ಆಮೇಲೆ ಈ ಕಡೆ ಪ್ಲಸ್ ಕ್ಯೂ ಅಂಥೇಳಿ. ಆಮೇಲೆ ಇದನ್ನು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಮೂಮೆಂಟ್ ಮಾಡ್ತೀವಿ ಈ ರೀತಿಯಾಗಿ. ಮೂಮೆಂಟ್ ಮಾಡಿದಾಗ ಏನೇನಾಗುತ್ತೆ, ಎಷ್ಟು ವರ್ಕ್ ಮಾಡ್ತೀವಿ, ವರ್ಕ್ ಈಸ್ ಈಕ್ವಲ್ ಟು ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಏನಂತ ತೊಗೊಳ್ತೀವಿ, ಟೌ ಡಾಟ್ ಡಿ ತೀಟಾ ಅಂತ ತೊಗೊಂಡು ಆಮೇಲೆ ಇದನ್ನೆಲ್ಲ ಇಂಟಿಗ್ರೇಟ್ ಮಾಡೋದು, ಯಾವ ಆ್ಯಂಗಲಿಂದ ಯಾವ ಆ್ಯಂಗಲ್ ಮಾಡಬೇಕಂತ ಹೇಳಿ ನೋಡಿದಾಗ ಟೋಟಲ್ ಆಗಿ ಲಾಸ್ಟ್ಗೆ ನಿಮಗೆ ಈ ಆನ್ಸರ್ ಬರುತ್ತೆ. ಈ ಡೆರಿವೇಷನ್ ಮೇಲೆ ಕೂಡ ನಿಮ್ಮ ಕಣ್ಣಿರಲಿ, ಇದನ್ನು ಕೂಡ ಕೇಳ್ಬೋದು. ಭಾಳ ಸರಿ ಇದನ್ನು ರೈಟ್ ಆ್ಯನ್ ಎಕ್ಸ್ಪ್ರೆಷನ್ ಬರೀರಿ, ಪೊಟೆನ್ಷಿಯಲ್ ಎನರ್ಜಿಗೆ ಬರೋದು ಎಕ್ಸ್ಪ್ಲೈನ್ ಮಾಡಿ ಟರ್ಮ್ಸ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಿಮಗೆ 2 ಅಂಕಕ್ಕೆ ಇದನ್ನು ಕೇಳ್ಬೋದು, ಅದಕ್ಕೋಸ್ಕರ ಇದ್ರ ಮೇಲೆ ನಿಮ್ಮ ಗಮನ ಇರಲಿ. ಆಲ್ ರೈಟ್. ಸೊ ಇನ್ನು ಮುಂದಕ್ಕೆ ಬರೋಣ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಪ್ರಾಪರ್ಟೀಸ್ ಗೊತ್ತಲ್ಲ ನಿಮಗೆ. ಸೊ ಪ್ರಾಪರ್ಟೀಸ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಪಾಸಿಟಿವ್ ಚಾರ್ಜಿಂದ ನೆಗೆಟಿವ್ ಚಾರ್ಜ್ಗೆ ಬರುತ್ತೆ ಈ ರೀತಿಯಾಗಿ, ಗೊತ್ತಲ್ಲ. ದೇ ಸ್ಟಾರ್ಟ್ ಫ್ರಾಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದೇ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಬರ್ಕೊಳ್ಳಿ ಅದನ್ನು, ಟೈಮ್ ತುಂಬ ಆಗುತ್ತೆ ಅಂತ ನಾನು ಬರೆಯೋಕ್ಕೆ ಹೋಗೋದಿಲ್ಲ ಯೂಶ್ವಲಿ. ಸ್ಟಾರ್ಟ್ಸ್ ಫ್ರಾಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಸೊ ಈ ರೀತಿಯಾಗಿ ಒಂದು ಪ್ರಾಪರ್ಟಿ ಆಯಿತು. ಆಮೇಲೆ ಇನ್ನೊಂದು, ದೇ ಡು ನಾಟ್ ಫಾರ್ಮ್ ಕ್ಲೋಸ್ ಲೂಪ್, ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸನ್ನು ಫಾರ್ಮೇಷನ್ ಮಾಡೋದಿಲ್ಲ. ಅದು ಎಲ್ಲಿಂದನೋ ಸ್ಟಾರ್ಟ್ ಆಗಿ ಎಲ್ಲಿಗೋ ಮುಗಿದು ಹೋಗಿಬಿಡುತ್ತೆ. ಆಮೇಲೆ ದೇ ಡು ನಾಟ್ ಇಂಟರ್ಸೆಕ್ಟ್ ಆರ್ ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ ಇಂಟರ್ಸೆಕ್ಟ್ ಆಗೋದಿಲ್ಲ ಹೇಳಿ? ಇಫ್ ದೇ ಇಂಟರ್ಸೆಕ್ಟ್, ಒಂದು ವೇಳೆ ಏನಾದರೂ ಇವು ಇಂಟರ್ಸೆಕ್ಟ್ ಆದರೆ, ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಹ್ಯಾವ್ 2 ಡೈರೆಕ್ಷನ್ಸ್ ವಿಚ್ ಈಸ್ ನಾಟ್ ಪಾಸಿಬಲ್. ನೋಡಿ ಇಲ್ಲಿ. ಆಮೇಲೆ ಇನ್ನು ಗೊತ್ತಲ್ಲ, ಇದು ಈ ಪ್ರಾಪರ್ಟಿ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಪ್ರಾಪರ್ಟಿ, ಬೈ ಡ್ರಾಯಿಂಗ್ ಎ ಟ್ಯಾಂಜೆಂಟ್ ವಿ ಗೆಟ್ ಟು ನೋ direction of ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಗೊತ್ತಾಗಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿದೆ ಅಂದ್ಕೊಳ್ಳಿ. ಸೊ ಈ ಪಾಯಿಂಟಲ್ಲಿ ನನಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಾಗಬೇಕಿದ್ರೆ ಟ್ಯಾಂಜೆಂಟ್, ಅಥವಾ ಇಲ್ಲಿ ಗೊತ್ತಾಗಬೇಕಾಗಿದ್ರೆ ಒಂದು ಟ್ಯಾಂಜೆಂಟ್ ಹಾಕಬೇಕು. ಸೊ ಅದೊಂದು ಪ್ರಾಪರ್ಟಿ ಇದೆ. ಮತ್ತು ಇವು ಇಂಟರ್ಸೆಕ್ಟ್ ಆಗೋದಿಲ್ಲ. ಇಲ್ಲಿ ಒಂದು ವೇಳೆ ಇಂಟರ್ಸೆಕ್ಟ್ ಆದರೆ ಈ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಈ ರೀತಿ ಬರುತ್ತೆ, ಈ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಈ ರೀತಿ ಬರುತ್ತೆ. ಅಂದರೆ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ 2 ಡೈರೆಕ್ಷನ್ ಇದೆ ಅಂದಂಗೆ ಆಗುತ್ತೆ, ವಿಚ್ ಈಸ್ ನಾಟ್ ಪಾಸಿಬಲ್. ಹೌದಾ? ಸೊ ಏನಂತ ಬರೆದಿದ್ದೀನಿ ಅದಕ್ಕೆ, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ ಇಂಟರ್ಸೆಕ್ಟ್ ಆಗೋದಿಲ್ಲ ಅಂತ ಹೇಳಿ 2 ಮಾರ್ಕಿಗೆ ಅಥವಾ 1 ಮಾರ್ಕಿಗೆ ಕ್ವಶನ್ನ ಕೇಳ್ಬೋದು. ವೈ ಅಂತ ಹೇಳಿ. ಯಾಕೆ ಅಂತ ಕೇಳಿದಾಗ ನೀವು ಬರೀಬೇಕು, ಇಫ್ ದೇ ಇಂಟರ್ಸೆಕ್ಟ್ at the point of intersection electric field will have 2 directions which is not possible ಅಂತ ಬರೀಬೇಕು. ನಾನು ಸಾಧ್ಯ ಆದಷ್ಟು ಎಲ್ಲ ಕಡೆ ಯಾವ್ಯಾವ ಕ್ವಶನ್ಸನ್ನು ಕೇಳ್ತಾರೆ ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ಇದನ್ನು ಹೋಗಿ ಡೀಟೇಲ್ ಆಗಿ ನೋಡ್ಕೊಳ್ಳೋದು. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಬರೋಣ. ಲಾಸ್, ಕುಲುಮ್ಸ್ ಲಾ. ಏನೇನು ಡೆಫಿನೇಷನ್ ನೋಡಿದ್ವಿ, ಡೆರಿವೇಷನ್ ನೋಡಿದ್ವಿ, ಇನ್ನು ಲಾಸ್ ಯಾವುದಿದೆ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕುಲುಮ್ಸ್ ಲಾ ಗೊತ್ತಲ್ಲ ನಿಮಗೆ. ಕುಲುಮ್ಸ್ ಲಾ ಏನು ಹೇಳುತ್ತೆ? ಫಸ್ಟ್ ಆಫ್ ಆಲ್ ಅದನ್ನು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಅದನ್ನು ಸಿಂಪಲ್ಲಾಗಿ ನೀವು ಬರೀಬೇಕಂದ್ರೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್
ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದೋಸ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಗೊತ್ತಲ್ಲ ನಿಮಗೆ ಇದು ಏನಂತೇಳಿ. ಈ ರೀತಿಯಾಗಿ ಇಲ್ಲೊಂದು Q1 ಚಾರ್ಜ್ ಇದೆ, ಆಮೇಲೆ ಈ ಕಡೆ ಇಲ್ಲೊಂದು Q2 ಚಾರ್ಜ್ ಅಂತ ಇದೆ. ಇವೆರಡರ ನಡುವೆ ಇರುವಂಥ ಡಿಸ್ಟೆನ್ಸ್ r ಆಗಿದೆ. ಸೊ ಅದ್ರ ಸಲುವಾಗಿ ಈ ಚಾರ್ಜ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಎರಡೂ ಪಾಸಿಟಿವ್ ಇದಾವೆ ಅಂತ ಅಂದ್ಕೊಂಡ್ರೆ ಇಲ್ಲಿರುವಂಥ ಚಾರ್ಜ್ ಇದನ್ನು ಏನು ಮಾಡುತ್ತೆ, ರಿಪೆಲ್ ಮಾಡುತ್ತೆ. ರಿಪೆಲ್ ಅಂದರೆ ಯಾವ ರೀತಿಯಾಗಿ, ಈ ರೀತಿಯಾಗಿ, ಹೌದಾ. ಸೊ ಇದಕ್ಕೇನಂತ ಕರಿತೀವಿ, F12 ಅಂತ ಕರಿತೀವಿ. ಅಂದರೆ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಆಮೇಲೆ ಇಲ್ಲಿರುವಂಥದ್ದು ಇದಕ್ಕೆ F21 ಅಂತ ಕರಿತೀವಿ. F21 ಅಂದರೆ ಏನು, ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್, ಹೌದಾ. ಸೊ ಈ F12 F21 ಎರಡೂ ಸೇಮ್ ಇರ್ತಾವೆ ಇವು. ಸೊ ಅದನ್ನೇ ನಾನು F ಅಂತ ಬರೀತಾ ಇದ್ದೀನಿ. ಆಮೇಲೆ ಈ ಪ್ರಪೋರ್ಷನಾಲಿಟಿ ಸೈನ್ ತೆಗೆದು ಇಲ್ಲೊಂದು K ಅಂತ ಬರೀತೀವಿ. Q1 Q2 ಡಿವೈಡೆಡ್ ಬೈ R² ಅಂತ ಈ ರೀತಿಯಾಗಿ ಬರೀತಾ ಇದ್ದೀವಿ. ವೇರ್ K ಈಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಮುಂದೆ ಹೋಗಿ ಫಾರ್ ಫ್ರೀ ಸ್ಪೇಸಿಗೆ ಏನಾಗುತ್ತೆ ಹೇಳಿ ನೋಡೋಣ. ಇದು ಫಾರ್ ಫ್ರೀ ಸ್ಪೇಸ್ K ಈಸ್ ಈಕ್ವಲ್ ಟು ಏನಾಗುತ್ತೆ, 1/4πε0 ಆಗುತ್ತೆ. ವೇರ್ ε0 ಈಸ್ ನೋನ್ ಆ್ಯಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇದು ಕೂಡ ಐಡಿಯಾ ಇದೆ ನಿಮಗೆ, ಕುಲುಂಬ್ಸ್ ಲಾ ಕೇಳಿದಾಗ ಇದೆಲ್ಲ ಬರೀಬೇಕು, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಆಮೇಲೆ 1/4πε0 ವ್ಯಾಲ್ಯೂ ಎಷ್ಟಿದೆ, 9 × 10⁹ ಯೂನಿಟ್ ಕೂಡ ಗೊತ್ತಿರಬೇಕು, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕುಲಮ್ ಸ್ಕ್ವೇರ್. ಯಾವ ರೀತಿಯಾಗಿ ಬಂದಿದೆ ಅಂತ ಗೊತ್ತು ನಿಮಗೆ. ಒಂದು ವೇಳೆ ಇಲ್ಲಿ ಫ್ರೀ ಸ್ಪೇಸ್ ಇಲ್ಲದೆ ಬೇರೆ ಮೀಡಿಯಮ್ ಇತ್ತು ಅಂದ್ಕೊಳ್ಳಿ. ಸೊ ಫಾರ್ ಸಮ್ ಅದರ್ ಮೀಡಿಯಮ್ ಎ, ಒಂದು ವೇಳೆ ಎರಡೂ ಚಾರ್ಜ್ ನಡುವೆ ಮೀಡಿಯಮ್ ಎ ಇದ್ದರೆ ಆವಾಗ ಫೋರ್ಸ್ ಏನಾಗುತ್ತಂದರೆ 1/4πε0A ಅಂದರೆ ಏನು, ಪರ್ಮಿಟಿವಿಟಿ ಆಫ್ ಮೀಡಿಯಮ್ ಎ ಆಗುತ್ತೆ. ಸೊ ಆಮೇಲೆ ಆ್ಯಸ್ ಯೂಶುವಲ್ ಆಗಿ Q1 Q2 ಮ್ಯಾಗ್ನಿಟ್ಯೂಡ್ ತೊಗೋತೀವಿ, ಡಿವೈಡೆಡ್ ಬೈ R² ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಯಾಕಂದರೆ ಮುಂದೆ ಹೋಗಿ ನ್ಯೂಮರಿಕಲಲ್ಲಿ ತುಂಬ ಯೂಸ್ ಆಗೋದಿದೆ. ಫ್ರೀ ಸ್ಪೇಸ್ ಇದ್ದರೆ ಮಾತ್ರ ε0 ಇಡಬೇಕು, ಮೀಡಿಯಮ್ ಎ ಇದ್ದರೆ εA ಅಂತ ಇಡಬೇಕು. εA ವ್ಯಾಲ್ಯೂವನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು ಅನ್ನೋದನ್ನು ಮುಂದೆ ಮಾತಾಡೋಣ. ಅದನ್ನ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೀತಾರೆ, εr ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ದಟ್ ಈಸ್ ಈಕ್ವಲ್ ಟು εA ಡಿವೈಡೆಡ್ ಬೈ ε0 ಅಂತ ಫಾರ್ಮುಲಾ ಬರುತ್ತೆ. ಇದನ್ನ ಹೋಗಿ ಮುಂದೆ ನೋಡ್ಕೊಳ್ಳೋಣ. ಇದಕ್ಕೆ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೀತಾರೆ. ರಿಲೇಟಿವ್ ಪರ್ಮಿಟಿವಿಟಿ ಬಗ್ಗೆ ಕೇಳಿದಿರಲ್ಲ, ಪರ್ಮಿಟಿವಿಟಿ ಆಫ್ ಎ ಮೀಡಿಯಮ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಅದಕ್ಕೆ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೀತಾರೆ. ಅಥವಾ ಅದಕ್ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕೂಡ ಹೆಸರಿದೆ. ಈಗ ನೋಡಿ, εA ಈಸಿಯಾಗಿ ಕಂಡುಹಿಡಿಬೋದಲ್ಲ. εA ಅಲ್ಲೇ ಇರಲಿ ಅದು, ಆಮೇಲೆ ε0 ಈ ಕಡೆ ತೊಗೊಂಡು ಬನ್ನಿ. ಅಂದರೆ ಏನಾಗುತ್ತೆ, ಇದು εr × ε0 ಅಂತ ಆಗುತ್ತೆ. ಸೊ εA ಅಂದರೆ ಏನಿಲ್ಲಿ, ಪರ್ಮಿಟಿವಿಟಿ ಆಫ್ ಮೀಡಿಯಮ್ ಎ ವಿಚ್ ಈಸ್ ಈಕ್ವಲ್ ಟು ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಮೀಡಿಯಮ್ ಎ ಇಂಟು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇದೆಲ್ಲ ಫುಲ್ ನೋಡ್ಕೊಂಡಿದ್ದಾರೆ ಡೀಟೇಲ್ ಆಗಿ. ನಾನು ಶಾರ್ಟ್ ಆಗಿ ಇಲ್ಲಿ ಹೇಳ್ತಾ ಇದ್ದೀನಿ ಕುಲಮ್ಸ್ ಲಾ ಅಲ್ಲಿ ಯಾವ ರೀತಿಯ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು ಅಂಥೇಳಿ. ಆಮೇಲೆ ಈ ಡಿಸ್ಟೆನ್ಸನ್ನು ಹಾಫ್ ಮಾಡೋದ್ರಿಂದ ಫೋರ್ಸ್ ಏನಾಗುತ್ತೆ, ಡಿಸ್ಟೆನ್ಸ್ ಡಬಲ್ ಮಾಡೋದ್ರಿಂದ ಫೋರ್ಸ್ ಏನಾಗುತ್ತೆ, ಅದೆಲ್ಲ ಕ್ವಶನ್ಸ್ಗಳು ನಿಮಗೆ ಐಡಿಯಾ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಮುಂದಕ್ಕೆ ಬಂದಂಗೆ ಗಾಸ್ ಲಾ ಗೊತ್ತಲ್ಲ ನಿಮಗೆ. ಗಾಸ್ ಲಾ ಏನು ಹೇಳುತ್ತೆ ಹೇಳಿ ನೋಡೋಣ. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. ಅಂದರೆ ಒಂದು ಯಾವುದೋ ಒಂದು ಸರ್ಫೇಸ್ ಇದೆ ಅಂದ್ಕೊಳ್ಳಿ ಈ ರೀತಿಯಾಗಿ, ಇದರೊಳಗಡೆ ಏನಾದರೂ ಚಾರ್ಜ್ Q ಇದ್ದರೆ, ಸೊ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಹೊರಗಡೆ ಹೋಗ್ತಾ ಇರುತ್ತಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿಯಾಗಿ ಹೊರಗಡೆ ಹೋಗ್ತಾ ಇದ್ದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇಲ್ಲಿ. ಸೊ ದ್ಯಾಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ್ಯಾಟ್ ಸರ್ಫೇಸ್. ಅಂದರೆ ಇದೆಲ್ಲ ಫ್ರೀ ಸ್ಪೇಸಲ್ಲಿ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಇದೆಲ್ಲ ಮೀಡಿಯಮ್ ಎ ಎಲ್ಲ ಆಗ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ಫಾರ್ಮುಲಾ πE ಈಸ್ ಈಕ್ವಲ್ ಟು 1/ε ಡಿವೈಡೆಡ್ ಬೈ Q ಆಗುತ್ತೆ. ಯಾಕಂದರೆ ಈ ಪರ್ಮಿಟಿವಿಟಿ ಇಲ್ಲಿ ಫ್ರೀ ಸ್ಪೇಸಲ್ಲಿ ಆಗ್ತಾ ಇದೆ. ಇಲ್ಲಿ ಫ್ರೀ ಸ್ಪೇಸಲ್ಲಿ ಆಗ್ತಾ ಇದ್ದರೆ 1/ε0 ಟೈಮ್ಸ್ Q ಆಗುತ್ತೆ. ಮೀಡಿಯಮ್ ಎ ಅಲ್ಲಿ ಆಗ್ತಾ ಇದ್ದರೆ 1/ε ಇಂಟು Q ಆಗುತ್ತೆ. ಸೊ ಇಷ್ಟೇ ಗಾಸ್ ಲಾ. ಇದು ಸ್ಟೇಟ್ಮೆಂಟ್ ಬರೆಸ್ಬೇಕಾ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ, ಬಟ್ ಗಾಸ್ ಲಾ ಕೇಳಿದ್ರೆ ಬರೀರಿ. ಏನಂತ ಬರೀತೀರಾ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್. ಅದನ್ನೇ ಈಕ್ವೇಷನ್ ಫಾರ್ಮಲ್ಲಿ ಕೂಡ ನಾನು ಬರೆಸಿದ್ದೀನಿ. ನೀವು ಇದನ್ನು ಡೆಫಿನೇಷನ್ ಬರ್ಕೊಂಡು ಇದ್ರ ಮೇಲೆ ನೋಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಇದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುವಂಥ 3 ಡಿರಿವೇಷನ್ಸ್ ಇದೆ. 3 ಡಿರಿವೇಷನ್ಸ್ ಆನ್ ಗಾಸ್ ಲಾ. ಇದಕ್ಕೆ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಅಂತ ಕೂಡ ಕರೀತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ರೀತಿಯಾಗಿದೆ. ಸೊ ಒಂದನೇ ಅಪ್ಲಿಕೇಶನ್ ಬರುವಂಥದ್ದು, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ಕಂಡಕ್ಟರ್. ಸೊ ಇನ್ಫೈನೈಟ್ಲಿ ಲಾಂಗ್ ಅಂದರೆ ಗೊತ್ತಲ್ಲ ನಿಮಗೆ, ಈ ರೀತಿಯ ಚಾರ್ಜ್ ಕಂಡಕ್ಟರ್ ಇದೆ, ಎರಡೂ ಕಡೆ ಇನ್ಫೈನೈಟಾಗಿ ಈ ರೀತಿಯಾಗಿ ಎಕ್ಸ್ಟೆಂಡ್ ಆಗಿದೆ.
ಹೌದಾ? ಸೊ ಇದ್ರ ಮೇಲ್ಗಡೆ ಈ ರೀತಿಯಾಗಿ ಪ್ಲಸ್ 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 ಅಂತ ಚಾರ್ಜ್ ಇದೆ. ಇನ್ಫೈನೈಟ್ ಇರೋದ್ರಿಂದ ಲೆಂತ್ ಗೊತ್ತಿರೋದಿಲ್ಲ. ಒಂದು ಸ್ವಲ್ಪ ಲೆಂತ್ ಎಲ್ಲನ ಕಟ್ ಮಾಡಿಕೊಂಡು ಒಂದು ಗಾಸಿಯನ್ ಸರ್ಫೇಸ್ ಈ ರೀತಿಯಾಗಿ ತೊಗೊಳ್ತಿರಲ್ಲ, ಗಾಸಿಯನ್ ಸರ್ಫೇಸ್ ಸಿಲಿಂಡರ್. ಸೊ ಈ ರೀತಿಯಾಗಿ ಒಂದು ಸಿಲಿಂಡರನ್ನು ತೊಗೊಂಡು ಇದ್ರ ಮೇಲ್ಗಡೆ ಒಂದು ಪಾಯಿಂಟನ್ನು ಚೂಸ್ ಮಾಡ್ತೀರಾ, ಮಾಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡು ಹಿಡಿತೀರಾ. ಏನೇನೋ ಎಲಿಮೆಂಟ್ಸ್ ಬರುತ್ತಲ್ಲ, ಈ ಕಡೆಯಿಂದ ಸ್ವಲ್ಪ ಎಲಿಮೆಂಟ್ ತೊಗೊಂಡಾಗ ಈ ಕಡೆಯಿಂದ ಎಲಿಮೆಂಟ್ ಹಿಂಗೆ ತೊಗೊತಿರ್ತೀರ. ಇಲ್ಲಿ ಸ್ವಲ್ಪ ವರ್ಟಿಕಲ್ ಕಾಂಪೋನೆಂಟ್ಸ್ ಎಲ್ಲ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ, ಅದೆಲ್ಲ ಗೊತ್ತಿದೆ ನಿಮಗೆ. ಸೊ ಟೋಟಲ್ ಆಗಿ ಹೊರಗಡೆ ಬರುವಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇರುವಂಥದ್ದು ಆರ್ ಡಿಸ್ಟೆನ್ಸ್ ಇದೆ. ಸೊ ಅವಾಗ ನೀವೇನಾದರೂ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಏನು ಬರುತ್ತೆ, ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 r ಅಂತ ಬರುತ್ತೆ. ಸೊ ಇದು ಗೊತ್ತು ನಿಮಗೆ, ಏನು ಯಾವ ರೀತಿಯಾಗಿ ಮಾಡಬೇಕನ್ನೋದು ನಿಮಗೆ ಗೊತ್ತಿದೆ, ನೀವು ಮಾಡ್ತಾ ಹೋಗಿ. ಅಥವಾ E ಈಸ್ ಈಕ್ವಲ್ ಟು 1/4πε0 2λ ಡಿವೈಡೆಡ್ ಬೈ r ಅಂತ ಬರೋದ್ರು ಕೂಡ ನಡೆಯುತ್ತೆ. ಎರಡೂ ಒಂದೇ ಇದು. ಸೊ ಅದಕ್ಕೋಸ್ಕರ ಈ ಡೆರಿವೇಷನನ್ನು ನೀಟಾಗಿ ನೋಡ್ಕೊಳ್ಳಿ, ಇದು 5 ಮಾರ್ಕ್ಗೆ ಬರ್ಬೋದು. ಆಲ್ ರೈಟ್, ಮುಂದಿನ ಕ್ವಶನ್ ಏನಿದೆ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಚಾರ್ಜ್ಡ್ ಶೀಟ್. ಇದು ಕೂಡ ಗೊತ್ತಿದೆ. ಇನ್ಫೈನೈಟ್ ಚಾರ್ಜ್ ಶೀಟ್ ಅಂತೂ ತೋರ್ಸೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ತೋರಿಸ್ತೀವಿ. ಪ್ಲಸ್ 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 ಅಂಥೇಳಿ ತೋರಿಸಾದ್ಮೇಲೆ ಇದ್ರ ಒಳಗಡೆಯಿಂದ, ಇದೊಂದು ಪೇಪರ್ ಶೀಟ್ ಇದ್ದಂಗೆ ಇದು, ಇದ್ರ ಒಳಗಡೆಯಿಂದ ಒಂದು ಗಾಸಿಯನ್ ಸರ್ಫೇಸನ್ನು ತೊಗೊಳ್ತೀವಿ. ಇದರ ಏರಿಯಾ ಎ ಇದೆ, ಇಲ್ಲೂ ಕೂಡ ಏರಿಯಾ ಎ ಇದೆ. ಸೊ ಆಮೇಲೆ ಇದರ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಅಂತ ತೊಗೊಳ್ತೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಡಿವೈಡೆಡ್ ಬೈ 2ε0 ಅಂತ ಬರುತ್ತೆ. ಇದ್ರ ಬಗ್ಗೆ ಕೂಡ ನಿಮ್ಗೆ ಐಡಿಯಾ ಇದೆ. ಇದು ಕೂಡ 5 ಮಾರ್ಕ್ ಕೇಳ್ತಾರೆ, ಅದಕ್ಕೋಸ್ಕರ ರೆಡಿಯಾಗಿ. ಆಲ್ ರೈಟ್, ಮುಂದಿನ ಕ್ವಶನ್ ಏನಿದೆ ನೋಡಿ ಇಲ್ಲಿ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ಡ್ ಸ್ಪಿಯರ್ ಇನ್ಸೈಡ್ ಇಟ್, ಔಟ್ಸೈಡ್ ಇಟ್, ಆನ್ ಇಟ್. ಸೊ ಇದು ನಿಮ್ಗೆ ಗೊತ್ತಿದೆಯಲ್ಲ. ಸೊ ಒಂದು ವೇಳೆ ಏನಾದರೂ ಒಂದು ಚಾರ್ಜ್ ಸ್ಪಿಯರ್ ಇದ್ದರೆ, ಸೊ ಇದ್ರ ಮೇಲ್ಗಡೆ ಪ್ಲಸ್ 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 ಅಂತ ಇಲ್ಲಿ ಚಾರ್ಜಸ್ ಇದೆ. ಆಲ್ ರೈಟ್, ಸೊ ಇದ್ದರೆ ಆಮೇಲೆ ಇಲ್ಲಿ ಇದರ ಸೆಂಟರ್ ಇದೆ, ಇದ್ರ ರೇಡಿಯಸ್ ಎಷ್ಟಿದೆ ಹೇಳಿ ನೋಡೋಣ, 6 ಇದೆ. ಸೊ ನೀವು ಇನ್ಸೈಡ್ ಇಟ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ ಹೇಳಿ, 0 ಆಗುತ್ತೆ. ಸೊ ಒಂದನೇದು ಇನ್ಸೈಡ್ ಇಟ್ ಅಂದರೆ 0, ನಿಮ್ಗೆ ಗೊತ್ತಿದೆ ಅದು. ಆಮೇಲೆ ಔಟ್ಸೈಡ್ ಇಟ್ ಅಂದರೆ ಒಂದು ಯಾವುದೋ ಒಂದು ಪಾಯಿಂಟ್ ತೊಗೊಳ್ತೀರಾ, ತೊಗೊಂಡಾದ್ಮೇಲೆ ಈ ರೀತಿಯಾಗಿ ಒಂದು ಗಾಸಿಯನ್ ಸರ್ಫೇಸನ್ನು ತೊಗೊಳ್ತೀರಾ, ಇಲ್ಲಿ ಸ್ಪಿಯರೇ ತೊಗೊಳ್ತೀರಾ. ಸೊ ಇದ್ರ ರೇಡಿಯಸ್ ಎಷ್ಟಿರುತ್ತೆ, 6 ಇರುತ್ತೆ. ಸೊ ಇಲ್ಲಿ ಎರಡನೇ ನೀವು ಆನ್ಸರ್ ಮಾಡೋವಾಗ ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಫಾರ್ಮುಲಾ ಬರುತ್ತಲ್ಲ, 1/4πε0 q ಡಿವೈಡೆಡ್ ಬೈ r². ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 6 ಇದೆ, ಅದಕ್ಕೋಸ್ಕರ r². ಹೌದಾ? ಅದೇ ರೀತಿಯಾಗಿ ಆನ್ ಇಟ್ ಅಂತ ಅಂದರೆ ಇದ್ರ ಮೇಲ್ಗಡೆನೇ ಗಾಸಿಯನ್ ಸರ್ಫೇಸ್, ಇದ್ರ ಮೇಲ್ಗಡೆನೇ ತೊಗೊಳ್ತೀವಿ. ಈ ರೀತಿಯಾಗಿ ರೆಡ್ ಕಲರಿಂದ ತೋರಿಸ್ತೀನಿ, ಇದ್ರ ಮೇಲ್ಗಡೆನೇ ತೊಗೊಳ್ತೀವಿ. ಗಾಸಿಯನ್ ಸರ್ಫೇಸ್ ಇಲ್ಲೇ ಶಿಫ್ಟ್ ಆಗುತ್ತೆ. ಸೊ ನೀವೇನಾದರೂ ಮೂರನೇದು ಮಾಡ್ತಾ ಇದ್ದರೆ ಆವಾಗ ಆನ್ಸರ್ ಏನು ಬರುತ್ತೆ ಅದಕ್ಕೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 1/4πε0 q ಡಿವೈಡೆಡ್ ಬೈ ಕ್ಯಾಪಿಟಲ್ R². ಯಾಕಂದರೆ ಇದ್ರ ಮೇಲ್ಗಡೆನೇ ತೊಗೊಳ್ತಾ ಇದ್ದೀವಿ ಅಂದರೆ ಕ್ಯಾಪಿಟಲ್ R, ಹೊರಗಡೆ ಇದ್ದರೆ ಸ್ಮಾಲ್ r, ಒಳಗಡೆ ಇದ್ದರೆ ಚಾರ್ಜೇ ಇರೋದಿಲ್ಲ, ಅದಕ್ಕೋಸ್ಕರ 0. ಸೊ ಈ ಡಿರಿವೇಷನ್ ಕೂಡ 5 ಮಾರ್ಕ್ಗೆ ಕೇಳ್ಬೋದು, ಅದಕ್ಕೋಸ್ಕರ ಅದಕ್ಕೂ ಕೂಡ ರೆಡಿಯಾಗಿ. ಸೊ ಇಲ್ಲಿರುವಂಥ ಎಲ್ಲ ಥೆರಟಿಕಲ್ ಕಾನ್ಸೆಪ್ಟ್ ಮುಗೀತು. ಸೊ ಇಷ್ಟೆಲ್ಲ ನೀವು ಮಾಡಿದ್ದೆ, ಅದರಲ್ಲಿ ಡೆಫಿನೆಟ್ಲಿ ನಿಮಗೆ ನ್ಯೂಮರಿಕಲನ್ನು ಬಿಟ್ಟು ಉಳಿದದೆಲ್ಲ ಬರ್ತಾ ಇದೆ. ನೀವು ನ್ಯೂಮರಿಕಲ್ ಸೆಕ್ಷನ್ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಮಾರ್ಚ್ 2020 ಕೇಳಿರುವಂಥ ಕ್ವಶನ್ ಮತ್ತು ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ ಕೇಳಿದ್ರು ಅದನ್ನು ಕೂಡ 2 ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಸಪ್ರೇಟಾಗಿ ಕೂಡ ವೀಡಿಯೋಗಳು ನ್ಯೂಮರಿಕಲ್ಗೆ ಬೇಕಾಗಿದ್ದರೆ ಇನ್ನೂ ಹೆಚ್ಚಿಗೆ ನೀವು ಕಮೆಂಟ್ ಮಾಡಿ, ನಾನು ಸಾಕಷ್ಟು ವೀಡಿಯೋಗಳನ್ನು ಮಾಡ್ತೀನಿ. ಇಲ್ಲಿ ನೋಡಿ ಏನು ಕ್ವಶನ್ ಇದೆ ಅಂಥೇಳಿ ಟ್ರೈ ಮಾಡೋಣ ಇದನ್ನು. ಯಾಕಂದರೆ ಒಂದು 2 ನ್ಯೂಮರಿಕಲ್ ಮಾಡಿದ್ರೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ ನಿಮಗೆ. 2 point charges QA 5 microcoulomb and QB -5 microcoulomb are located at A and B separated by 0.2 meter in vacuum. ಹೌದಾ? ಸೊ ಇದನ್ನು ಬರ್ಕೊಂಡು ಬರೋಣ ಡಯಾಗ್ರಾಮನ್ನು. ಸೊ 2 ಚಾರ್ಜಸ್ ಇದೆ. ಸೊ ಇಲ್ಲಿರುವಂಥದ್ದು 5 microcoulomb. ಆಲ್ ರೈಟ್, ಸೊ ಆಮೇಲೆ ಇಲ್ಲಿ ಮುಂದಕ್ಕೆ ಹೋದಂಗೆ ಇನ್ನೊಂದು -5 microcoulomb. ಆಲ್ ರೈಟ್, ಸೊ ಇದಕ್ಕೆ QA ಅಂತಿದ್ದಾರೆ, A ಪಾಯಿಂಟ್ ಅಂಥೇಳಿ, ಆಮೇಲೆ ಇದಕ್ಕೆ B ಪಾಯಿಂಟ್ ಅಂಥೇಳಿ. ಇವೆರಡರ ನಡುವೆ ಇರುವಂಥ ಡಿಸ್ಟೆನ್ಸ್ R. ಸೊ ಎಷ್ಟಿದೆ ಅದು 0.2 ಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಡಿಸ್ಟೆನ್ಸ್ ಕೂಡ ಬರ್ಕೊಳ್ಳಿ ಈ ರೀತಿಯಾಗಿ. ಆಲ್ ರೈಟ್, ಸೊ ಬರ್ಕೊಂಡಾದ್ಮೇಲೆ ಏನು ಕೇಳ್ತಿದ್ದಾರೆ ಅಂದರೆ ಮುಂದೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್ O ಆಫ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಅಂದರೆ ಅದರ ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಲ್ಲ, ಈ ಪಾಯಿಂಟಲ್ಲಿ ಇದು ಮಿಡ್ ಪಾಯಿಂಟ್ ಆಗಿದೆ, ಇದಕ್ಕೆ O ಅಂತ ಕರೀರಿ. ಅಂದರೆ ಈ OA ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಈ ಕಡೆ ಇರುವಂಥದ್ದು 0.1 ಮೀಟರ್ ಆಗುತ್ತೆ, ಆಮೇಲೆ ಈ ಕಡೆ ಇರುವಂಥದ್ದು 0.1 ಮೀಟರ್ ಆಗುತ್ತೆ. ಯಾಕಂದರೆ ಇದು ಟೋಟಲ್ ಡಿಸ್ಟೆನ್ಸ್ ಕಂಡುಹಿಡಿಬೇಕಲ್ಲ, ಅರ್ಧ ಮಾಡಿದ್ರೆ 0.1 ಬರ್ತಾ ಇದೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಬೇಕು. ಸೊ ಆಮೇಲೆ 5 microcoulomb ಅಂದರೆ ಗೊತ್ತಲ್ಲ ನಿಮಗೆ, ಬರ್ಕೊಳ್ಳಿ ಅದನ್ನು. 5 microcoulomb ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, 5 × 10⁻⁻6 ಕೂಲಂಬ್ ಅಂತ ಇದೆ. ಸೊ ಅದನ್ನು ಒಂದು ಬಾಕ್ಸಲ್ಲಿ ಇಡಿ, ಅಂದರೆ ಗೊತ್ತಾಗುತ್ತೆ ನಿಮಗೆ ಬರೆದಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಈ ಪಾಯಿಂಟಲ್ಲಿ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿಯಾಗಿರುತ್ತೆ, ಹೊರಗಡೆ ಇರುತ್ತೆ ಈ ರೀತಿಯಾಗಿ. ಅದಕ್ಕೆ ಇಲ್ಲಿ EA ಅಂತ ಬರೀತಾ ಇದ್ದೀನಿ.
ಆಮೇಲೆ ಇದು ನೆಗೆಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ, ಒಳಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇ ಬಿ ಅಂತ ಬರೀತಾ ಇದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವೆರಡು ಒಂದೇ ಡೈರೆಕ್ಷನ್ ಇರೋದ್ರಿಂದ ಆ್ಯಡ್ ಮಾಡಿಬಿಡಿ. ಸೊ ಅದಕ್ಕೋಸ್ಕರ ನಾನೇನಂತ ಬರೀತೀನಿ ಅಂದರೆ ಇ ಒ ಈಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ ಅಂತ ಬರೀತೀನಿ. ಆಲ್ ರೈಟ್, ಇ ಒ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಒ ಈಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ. ಸೊ ಇ ಎ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, ಕೆ ಅಂದರೆ ಅದೇ 1/4πε0 ಇದು. ಆಮೇಲೆ ಬರ್ಕೊಳ್ಳೋಣ ಕೆ ಇಂಟು ಕ್ಯೂ ಅಂದರೆ ಎಷ್ಟಿದೆ ಇಲ್ಲಿ, ಎ ಎಲ್ಲಿ ಎಷ್ಟಿದೆ 5 ಮೈಕ್ರೋ ಕೂಲಂಬ್ ಇದೆ, ಅದಕ್ಕೆ 5 × 10⁻⁻⁶ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಗೊತ್ತಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ನಿಮಗೆ ಏನದು, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅನ್ನೋದು ಗೊತ್ತಿರಬೇಕು. ಹೌದಾ, ಕೆ ಅಂದರೆ 1/4πε0 ಇಂಟು ಕ್ಯೂ ಬೈ ಆರ್ ಸ್ಕ್ವೇರ್. ಆಮೇಲೆ ಬರುತ್ತಪ್ಪ ಎ ಈಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್. ಹಿಂಗೆ ಬರೀರಿ, ಹಿಂಗೆ ಬರೆದ್ರೆ ಎರಡೂ ಒಂದೇ. ಬಟ್ ನಾವು ಈ ರೀತಿಯಾಗಿರುವಂಥ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ, ಇದು ಬಾರಿ ಬರೆಯೋದು ಬೇಡ. ಆಲ್ ರೈಟ್, ಸೊ ಕೆ ಇಂಟು 5 × 10⁻⁻⁶ ಇದು ಕೆ ಕ್ಯೂ ಆಯಿತು, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದರೆ 0.1 ಹೋಲ್ ಸ್ಕ್ವೇರ್. ಆಲ್ ರೈಟ್, ಪ್ಲಸ್ ಆಮೇಲೆ ಇಲ್ಲೇನಿದೆ ಬಿ ಅಲ್ಲಿ ಸೇಮ್ ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಅಲ್ಲ, ಕೆ ಇಂಟು ಕ್ಯೂ ಅಂದರೆ 5 ಬರೀರಿ ಇಲ್ಲಿ, 5 × 10⁻⁻⁶. ನೆಗೆಟಿವ್ ಸೈನ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡೈರೆಕ್ಷನ್ ತೋರಿಸಿದಾರೆ. ಡಿವೈಡೆಡ್ ಬೈ 0.1 ಹೋಲ್ ಸ್ಕ್ವೇರ್. ಬರ್ಕೊಳ್ಳಿದನ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವೆರಡು ಏನಿದಾವೆ ನೋಡಿ, ಕೆ 5 × 10⁻⁶ ಡಿವೈಡೆಡ್ ಬೈ 0.1 ಹೋಲ್ ಸ್ಕ್ವೇರ್. ಇಲ್ಲಿ ಏನಿದೆ ಸೇಮ್ ಅದೇ ಇದೆ. ಸೊ ಅದಕ್ಕೋಸ್ಕರ ಅವ್ನು ಏನು ಬಡಿಬೋದು, ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಅಂತ ಬರಿಬೋದಲ್ಲ, ಅದೇ ರೀತಿಯಾಗಿ ಇಲ್ಲಿ 2 × ಕೆ ಇಂಟು 5 × 10⁻⁻⁶ ಡಿವೈಡೆಡ್ ಬೈ 0.1 ಇದೆಲ್ಲ ಅದನ್ನೇನಂತ ಬರೀತೀನಿ ನಾನು, 10⁻⁻1 ದೆನ್ ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ ಇಲ್ವಾ ಹೇಳಿ ನೋಡೋಣ. ಯಾಕಂದರೆ ನಮಗೆ ಪವರಲ್ಲಿ ಆಟ ಆಡಬೇಕಿಲ್ಲಿ. 0.1 ಹೋಲ್ ಸ್ಕ್ವೇರ್ ಮಾಡಿ 0.01 ಬರೆಯೋದಿಲ್ಲ, 0.1 ಬದಲಿಗೆ 10⁻⁻1 ಬರೆದು ಹೋಲ್ ಸ್ಕ್ವೇರ್ ಮಾಡಿದ್ದೀನಿ. ಆಮೇಲೆ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ ನೋಡಿ ಇಲ್ಲಿ 2 ಇಂಟು ಕೆ ಅಂದರೆ 9 × 10⁻⁹, ಆಮೇಲೆ ಇಂಟು 5 ಬರೆಯೋಣ, ಆಮೇಲೆ ಇಂಟು 10⁻⁻6 ಬರೆಯೋಣ, ಆಮೇಲೆ ಇಲ್ಲಿ ಕೆಳಗಡೆ ಬಂದು 10⁻⁻2 ಬರೆಯೋಣ. ಆಲ್ ರೈಟ್, ನೆಕ್ಸ್ಟ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಕ್ಯಾಲ್ಕುಲೇಷನನ್ನು. 2 × 5 10, 10 × 9 90. ಸೊ ಅದಕ್ಕೋಸ್ಕರ 90 ಅಂತ ಬರೆದು ಬಿಡೋಣ ಅದನ್ನು. ಅಥವಾ 2 9s 18 and 18 5s 90 ಇಂಟು ಇದು 10⁻9 ಇದೆ, ಇದು 10⁻⁻6 ಇದೆ. ಸೊ 9 - 6 ಅಂದರೆ ಏನಾಗುತ್ತೆ, ಇದು 10⁻3 ಆಗುತ್ತೆ. ಇಂಟು ಇದು 10⁻2 ಇರೋದು ಮೇಲ್ಗಡೆ ಬಂದರೆ 10⁻+2 ಆಗುತ್ತೆ. ಸೊ ಎಲ್ಲ ಸೇರ್ಕೊಂಡು ಏನಾಯ್ತು, ಇದು 90 × 10⁻5. ಏನಿದು ಬಂದಿರುವಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ಏನಂತ ಕರೀರಿ, ನ್ಯೂಟನ್ ಪರ್ ಕುಲುಂಬ್ ಅಂತ ಕರೀರಿ. ನಿಮ್ಗೆ ಈ 0 ಬೇಡಾಗಿದ್ದರೆ ಅದು 0 ತೆಗೆದು ಹಾಕಿ. ಸೊ 9 ಅಂತ ಬರೀರಿ ಇಂಟು 10⁻5 ಇತ್ತಲ್ಲ, ಸೊ ಇನ್ನೊಂದು 0 ಸೇರಿಸಿದ್ರೆ 10⁻6 ಆಗುತ್ತೆ. ಸೊ ದೋಸ್ ಮೆನಿ ನ್ಯೂಟನ್ ಪರ್ ಕುಲುಂಬ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ O ಈಸ್ ಈಕ್ವಲ್ ಟು 9 × 10⁻6 ನ್ಯೂಟನ್ ಪರ್ ಕುಲುಂಬ್. ಮುಗಿದೋಯ್ತು, ಒಂದೇ ಆನ್ಸರ್. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಒಂದು 3 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ಹೌದಾ, ಒಂದೊಂದ್ಸರಿ ಇದರಲ್ಲೇ ಸ್ವಲ್ಪ ಚೇಂಜ್ ಮಾಡ್ತಾರೆ. ಇಷ್ಟು ಡಿಸ್ಟೆನ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡು ಹಿಡೀರಿ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ 0 ಆದರೆ ಎರಡೂ ಏನು ಮಾಡಬೇಕು ನೀವು, ಒಂದು ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗುತ್ತೆ ಅಂದರೆ ಇಲ್ಲಂತೂ 0 ಆಗೋಕ್ಕೆ ಸಾಧ್ಯ ಇಲ್ಲ, ಎರಡೂ ಒಂದೇ ಡೈರೆಕ್ಷನಲ್ಲಿದೆ. 0 ಆಗಬೇಕಾಗಿದ್ದರೆ ಒಂದು ಲೆಫ್ಟ್ ಸೈಡಿಗೆ ಇರಬೇಕು, ಒಂದು ರೈಟ್ ಸೈಡಿಗೆ ಇರಬೇಕು, ಅವಾಗ 0 ಆಗುತ್ತೆ. ಆ ರೀತಿ ಕ್ವಶನ್ಸ್ ಕೂಡ ಕೇಳಿರ್ತಾರೆ. ಆಲ್ ರೈಟ್, ಮುಂದೆ ಏನು ಕೇಳ್ತಿದ್ದಾರೆ, ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 2 ನ್ಯಾನೋಕೂಲಮ್, ನೆಗೆಟಿವ್ ಅಂತ ಇದೆ. ನೆಗೆಟಿವ್ ಅಂದರೆ ಇದು ನೆಗೆಟಿವ್ ಆಗಬೇಕು, -2 ನ್ಯಾನೋಕೂಲಮ್ ಅನ್ನೋಂಥದ್ದು ನೆಗೆಟಿವ್ ಇದು. ಆಲ್ ರೈಟ್, ಇಟ್ ಈಸ್ ಪ್ಲೇಸ್ಡ್ ಅಟ್ O, ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಟೆಸ್ಟ್ ಚಾರ್ಜ್. ಅದರಲ್ಲಿ ಎಷ್ಟು ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಈ ಪಾಯಿಂಟಲ್ಲಿ, ಇಲ್ಲಿ O ಪಾಯಿಂಟಲ್ಲಿ 2 ನ್ಯಾನೋಕೂಲಮನ್ನು -2 ನ್ಯಾನೋಕೂಲಮನ್ನು ಇಡ್ತಿದ್ದಾರೆ. ಅದನ್ನ ಇನ್ನೊಂದ್ಸರಿ ನೋಡ್ಕೊಳ್ಳೋಣ, ನಾವು ಬರೆಯೋಣ. ಇಲ್ಲಿ O ಪಾಯಿಂಟ್ ಇದೆಯಲ್ಲ, ಈ O ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿದೆ, ಈ ಡೈರೆಕ್ಷನಲ್ಲಿದೆ. ಇದಕ್ಕೆ EO ಅಂತ ಬರೆಯೋಣ. ಸೊ EO ವ್ಯಾಲ್ಯೂ ಎಷ್ಟು ಬಂದಿದೆ, 9 × 10⁻6 ನ್ಯೂಟನ್ ಪರ್ ಕುಲುಮ್ ಅಂತ ಬಂದಿದೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಚಾರ್ಜನ್ನು ತಂದು ಇಡ್ತೀವಿ, Q ಅನ್ನೋವಂಥದ್ದು ಎಷ್ಟದು 2 ನ್ಯಾನೋಕೂಲಮ್. ಹೌದಾ, ಅಫ್ಕೋರ್ಸ್ -2 ನ್ಯಾನೋಕೂಲಮ್ ಬರುತ್ತೆ ಇದು, ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಇದೆ. ಇದ್ರ ಮೇಲೆ ಫೋರ್ಸ್ ಎಷ್ಟಾಗುತ್ತೆ ಅಂದರೆ, ಫೋರ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಹೇಳಿ ನೋಡೋಣ, QE ಅಂತ ಫಾರ್ಮುಲಾ ಇದೆ. Q ಅಂತೂ 2 ನ್ಯಾನೋಕೂಲಮ್ ಇದೆ, E ಅಂದರೆ E0 ಇದೆ, ಅದಕ್ಕೋಸ್ಕರ E0 ಅಂತ ಬರೀತೀನಿ. ಈ Q ಏನಿದೆಯಲ್ಲ, ಸೊ ಇದು Q ಅಂದರೆ ಎಷ್ಟು, 2 ನ್ಯಾನೋಕೂಲಮ್ ಅಂದರೆ 2 × 10⁻⁻9, ನ್ಯಾನೋ ಅಂದರೆ 10⁻⁻9 ಇದೆ, ಇಂಟು E0 ಅಂದರೆ ಎಷ್ಟಾಗುತ್ತೆ, 9 × 10⁻6 ಇದೆ. ಸೊ 2 × 9 ಅಂದರೆ 18 ಆಯಿತು, 18 × 10⁻9 ಆ್ಯಂಡ್ +6 ಅಂತ ಇದೆ ಇಲ್ಲಿ. -9 + 6 ಅಂದರೆ -3 ಆಗುತ್ತೆ ಇದು. ಸೊ ದೋಸ್ ಮೆನಿ ನ್ಯೂಟನ್. ಸೊ ಫೋರ್ಸ್ ಆಗುತ್ತೆ.
ಮುಗಿದೋಯ್ತು. ಆಮೇಲೆ ಇನ್ನೊಂದು ವಿಷಯ, ಯಾವ ಡಿರೆಕ್ಷನಲ್ಲಿ ಆಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಕೂಡ ತಾನೆ. ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಹೆಂಗಿದೆ, ಇದು ಹಿಂಗಿದೆ. ಒಂದು ವೇಳೆ ಏನಾದರೂ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿತ್ತು ಅಂದ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿದೆ, ಇಲ್ಲೇನಾದರೂ ಪಾಸಿಟಿವ್ ಚಾರ್ಜ್ ಇಟ್ಟರಿ ಅಂದ್ಕೊಳ್ಳಿ ನೀವು, ಪಾಸಿಟಿವ್ ಚಾರ್ಜ್, ಓಕೆ, ಪಾಸಿಟಿವ್ ಅಂತ ಮಾತ್ರ ಬರೀತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವಿಂದ ಸ್ಟಾರ್ಟ್ ಆಗಿರುತ್ತೆ, ನೆಗೆಟಿವ್ ಕಡೆಗೆ ಹೋಗ್ತಾ ಇರುತ್ತೆ, ನಿಮ್ಗೆ ಗೊತ್ತದು. ಸೊ ಈಗೇನು ಮಾಡುತ್ತೆ ಅಂದರೆ ಈ ಪಾಸಿಟಿವ್ ಚಾರ್ಜ್ ಇದನ್ನು ರಿಪೆಲ್ ಮಾಡುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಯಾವಾಗಲೂ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದೇ ನೆಗೆಟಿವ್ ಚಾರ್ಜ್ ಇದ್ದರೆ ಅಪೋಸಿಟ್ ಆಗುತ್ತೆ, ಹೌದಾ? ಯಾಕಂದರೆ ಈ ಪಾಸಿಟಿವ್ ಚಾರ್ಜ್ ಈ ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವೇನಾದರೂ ಓ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿದೆ, ಇಲ್ಲಿಟ್ಟರೆ ಈ ಫೋರ್ಸ್ ಯಾವ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ಫೋರ್ಸ್ ಯಾವ ಕಡೆ ಆಗುತ್ತೆ ಹೇಳಿ ನೋಡೋಣ. ಫೋರ್ಸ್ ಈಸ್ ಟುವರ್ಡ್ಸ್ 5 ಮೈಕ್ರೋಕೂಲಮ್. ಅದೇನು ಬರೀ ಅವಶ್ಯಕತೆ ಇಲ್ಲ, ಯಾಕಂದರೆ ಅವ್ರು ಕೇಳಿಲ್ಲ, ನಿಮಗೆ ಕೇಳ್ಬೋದು, ಅದಕ್ಕೋಸ್ಕರ ಹೇಳಿದ್ದೀನಿ. ಇಟ್ ಈಸ್ ಟುವರ್ಡ್ಸ್ 5 ಮೈಕ್ರೋಕೂಲಮ್. 5 ಮೈಕ್ರೋಕೂಲಮ್ ಇದೆಯಲ್ಲ, ಅದ್ರ ಕಡೆಗೆ ಇದೇನಾಗ್ತಾ ಇದೆ ಅಂದರೆ ಅಟ್ರಾಕ್ಟ್ ಆಗ್ತಾ ಇದೆ. ಆಲ್ರೈಟ್, ಅದ್ರ ಕಡೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಇದು ಪಾಸಿಟಿವ್ ಚಾರ್ಜ್ ಇತ್ತು ಅಂದ್ಕೊಳ್ಳಿ, ಇಲ್ಲಿ ಪಾಸಿಟಿವ್ ಚಾರ್ಜ್, ಇದು ಇಲ್ಲಿ ನೆಗೆಟಿವ್ 2 ನ್ಯಾನೋಕೂಲಮ್ ಇದೆ, ನೆಗೆಟಿವ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹಿಂಗೆ ಫೋರ್ಸ್ ಆಗ್ತಾ ಇದೆ. ಒಂದು ವೇಳೆ ಪಾಸಿಟಿವ್ ಇದ್ದರೆ ಈ ಕಡೆ ಆಗ್ತಾಯಿತ್ತು. ಆಲ್ರೈಟ್, ಫೈನ್. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಮುಂದಿನ ಕ್ವಶನ್ಗೆ ಹೋಗೋಣ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು ಈ ವರ್ಷದ್ದು, ತುಂಬ ಈಸಿ ಇದೆ ಇದು. 2 ಚಾರ್ಜಸ್ 2 ಮೈಕ್ರೋಕೂಲಮ್ ಆ್ಯಂಡ್ 8 ಮೈಕ್ರೋಕೂಲಮ್ ಆರ್ ಸಪ್ರೇಟೆಡ್ ಬೈ 4 ಸೆಂಟಿಮೀಟರ್. ಅಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ನಾನು ಕರೆಕ್ಟಾಗಿ ಮಾಡಿದ್ದೀನಲ್ಲ, ಇಲ್ಲ ನೋಡ್ಕೊಳ್ಳಿ ಇದನ್ನು, ಹೌದಾ? ಏನಾದರೂ ಇದರಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದ್ದರೆ ಅದನ್ನೂ ಕೂಡ ನೀವು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆಲ್ರೈಟ್, ಸೊ ನಾನು ಯಾಕಂದರೆ ಕಾನ್ಸೆಪ್ಟ್ ತಿಳಿಸ್ಬೇಕು ನಿಮಗೆ, ಕ್ಯಾಲ್ಕುಲೇಷನ್ನ ನೀವೇ ನೋಡ್ಕೊಳ್ಬೇಕು. ಏನು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗೋಕ್ಕೆ ನಾನು ಬಿಡೋದಿಲ್ಲ, ಬಟ್ ಆದರೂ ಕೂಡ ನಿಮ್ಮ ಗಮನ ಇರಲಿ. 2 ಚಾರ್ಜಸ್ 2 ಮೈಕ್ರೋಕೂಲಮ್ ಆ್ಯಂಡ್ 8 ಮೈಕ್ರೋಕೂಲಮ್ ಆರ್ ಸಪ್ರೇಟೆಡ್ ಬೈ 4 ಸೆಂಟಿಮೀಟರ್. ಇದು ನೋಡಿದ ತಕ್ಷಣವೇ ಬರೆದುಬಿಡಿ ಅದನ್ನು, ಡೈಗ್ರಾಮನ್ನು. ಒಂದು 2 ಮೈಕ್ರೋಕೂಲಮ್ ಇದೆ ಇಲ್ಲಿ, ಆಲ್ರೈಟ್, ಒಂದು ರೌಂಡ್ ಹಾಕಿಬಿಡಿ. ಆಮೇಲೆ ದೊಡ್ಡ ಡೈಗ್ರಾಮ್ ತೆಗೀರಿ. ಇನ್ನೊಂದು 8 ಮೈಕ್ರೋಕೂಲಮ್ ಇದೆ, ಸೊ ಇದಕ್ಕೆ ಹೆಸರು ಎ ಅಂತ ಕೊಡಿ, ಆಮೇಲೆ ಇದಕ್ಕೆ ಬಿ ಅಂತ ಕೊಡಿ, ಸುಮ್ಮನೆ ಯೂಸ್ ಆಗಲಿ. ಆಮೇಲೆ ಸಪ್ರೇಟೆಡ್ ಬೈ 4 ಸೆಂಟಿಮೀಟರ್ ಅಂದರೆ ಇವೆರಡು ನಡುವೆ ಸಪ್ರೇಷನ್ ಎಷ್ಟಿದೆ, ಇದು 4 ಸೆಂಟಿಮೀಟರ್ ಸಪ್ರೇಷನ್ ಇದೆ. ಆಲ್ರೈಟ್, ಏನು ಕೇಳ್ತಿದ್ದಾರೆ ಅವರು, ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದ್ಯಾಮ್. ಅದರ ನಡುವೆ ಎಷ್ಟು ಎಲೆಕ್ಟ್ರಿಕ್ ಫೋರ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಕುಲಮ್ಸ್ ಲಾ ಡೈರೆಕ್ಟಾಗಿ. ಸೊ R = 4 ಸೆಂಟಿಮೀಟರ್ ಇದೆ, ನಿಮಗೆ ಗೊತ್ತಿದ್ದು. ಇದನ್ನು ಮೀಟ್ರಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 4 ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್ ಆಗುತ್ತೆ ಹೇಳಿ ನೋಡೋಣ. 4 × 10⁻² ಮೀಟರ್. ಇಷ್ಟಾದರೂ ಗೊತ್ತಿರಬೇಕು ನಿಮಗೆ. ಇಷ್ಟು ಗೊತ್ತಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 4 ಸೆಂಟಿಮೀಟರ್ ಅಂದರೆ ಇದನ್ನು ಮೀಟರ್ ಮಾಡ್ಕೊಳ್ಳೋದು ಹೆಂಗೆ, 4 / 100 ತಾನೇ. ಡಿವೈಡೆಡ್ ಬೈ 100 ಅಂದರೆ ಕೆಳಗಡೆ 10⁻² ಇರುತ್ತೆ, ಮೇಲ್ಗಡೆ ಬಂದು 10⁻² ಆಗುತ್ತೆ. ಇಷ್ಟು ಐಡಿಯಾ ಇರಬೇಕು. ಇದರ ನಡುವೆ ಫೋರ್ಸ್ ಹೆಂಗೆ ಕಂಡುಹಿಡಿಯೋದು. ಆಮೇಲೆ 2 ಮೈಕ್ರೋಕೂಲಮ್ ಅಂದ್ರೆ ಏನು, 8 ಮೈಕ್ರೋಕೂಲಮ್ ಅಂದರೆ ಬರೀರಿ 2 ಮೈಕ್ರೋಕೂಲಮ್ = 2 × 10⁻6 ಕೂಲಮ್. 8 ಮೈಕ್ರೋಕೂಲಮ್ ಅಂದರೆ 8 × 10⁻6 ಕೂಲಮ್ ಅಂತ ಬರೀರಿ. ಸೊ ಇದರ ನಡುವೆ ಫೋರ್ಸ್ ಕಂಡುಹಿಡಿಯಬೇಕಾಗಿದ್ದರೆ ಫೋರ್ಸ್ = ಏನಂತ ಇದೆ, Q1 Q2 / R² ಅಂತ ಇದೆ. ಅದೇ K ಅಂದರೆ 1/4πε0 ಅದು. K ವ್ಯಾಲ್ಯೂ ಎಷ್ಟಿರುತ್ತೆ, 9 × 10⁹ ಇಂಟು Q1 ಅಂದರೆ ಇದೆ 2 ಮೈಕ್ರೋಕೂಲಮ್. 2 ಮೈಕ್ರೋಕೂಲಮ್ ಅಂದರೆ 2 × 10⁻6 ಇಂಟು Q2 ಅಂದರೆ 8 × 10⁻6 ಡಿವೈಡೆಡ್ ಬೈ R² ಅಂದರೆ ಇದೇ ಡಿಸ್ಟೆನ್ಸ್. R ಅಲ್ಲ ಇದು, ಇಲ್ಲಿದೆ ನೋಡಿ, =R ಅಂತ ಮೆನ್ಷನ್ ಮಾಡಿ ಬೇಕಾದರೆ. ಸೊ 4 × 10⁻²². ಆಲ್ರೈಟ್, ಸೊ ಎಲ್ಲ ಕ್ಯಾಲ್ಕುಲೇಷನನ್ನು ಮಾಡಿ ಇದನ್ನು. ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ 9 × 2 = 18, 18 × 8 = 144 ಆಗುತ್ತಲ್ಲ. ನಿಮ್ಮ ಕ್ಯಾಲ್ಕುಲೇಷನ್ನ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಮೊದಲು ಬರ್ಕೊಳ್ಳಿ. 9 × 2 × 8 ಅಂತ ಬರ್ಕೊಳ್ಳಿ. ಇಲ್ಲಿ 9 × 2 × 8 ಅಂತ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಇಂಟು 10⁻9 ಬರೀರಿ. ಆಮೇಲೆ ಇಂಟು 10⁻6 10⁻6 ಅಂದರೆ 10⁻12. ನಿಧಾನಕ್ಕೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಲ್ಲಿ 4² ಅಂದರೆ 16 ಆಗುತ್ತೆ. ಇಂಟು 10⁻² ಅಂದರೆ 10⁻4 ಆಗುತ್ತೆ. ಆಲ್ರೈಟ್, ಇಲ್ಲಿ ನೋಡಿ 2 ಆ್ಯಂಡ್ 18 ಸೇರ್ಕೊಂಡು 16 ಆಗುತ್ತೆ. ಸೊ 16 ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ಮಾಡಿ 8 × 1 = 8 × 2 = 2 × 1 = 2 × 2 ಕ್ಯಾನ್ಸಲ್ ಆಯಿತು. ಅದಾದಮೇಲೆ 9 ಮಾತ್ರ ಉಳಿತಾ ಇದೆ. ಮೇಲ್ಗಡೆ 10⁻9 ಆ್ಯಂಡ್ 10⁻12 ಅಂದರೆ 9 - 12 ಅಂದರೆ -3 ಆಗಿದೆ. ಆಮೇಲೆ ಇದು 10⁻4 ಮೇಲ್ಗಡೆ ಬಂದರೆ +4 ಆಗ್ತಾ ಇದೆ. ಸೊ ಅದರ ಸಲುವಾಗಿ 9 × -3 + 4 ಆರ್ 4 - 3 ಅಂದರೆ 1, 10⁻1. 10⁻1 ಅಂದರೆ 10 ಇದ್ದಂಗೆ, ಅದಕ್ಕೋಸ್ಕರ 90 ನ್ಯೂಟನ್ ಬರ್ತಾ ಇದೆ. ಸೊ ಇದರ ನಡುವೆ ಇರುವಂಥದ್ದು ಫೋರ್ಸ್ 90. ಇದಕ್ಕೆ ಮೇ ಬಿ ಒಂದು 2 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಇಷ್ಟು ಮಾಡಿದ್ದಕ್ಕೆ. ಮುಂದೆ ಕ್ವಶನ್ ಕೇಳಿದ್ದಾರೆ ಅವ್ರು. ಮತ್ತೆ ಏನು ಕೇಳಿದ್ದಾರೆ, ನೀವಂತರೂ ಮೊದಲೇ ಓದಿರ್ತೀರ, ಇದನ್ನು ಮೊದಲು ಓದ್ಕೊಳ್ಬೇಕು ಡೀಟೇಲಾಗಿ. ನಾನು ನಿಮಗೆ ಮೊದಲೇದು ಮಾಡಿ ಹೇಳಿಕೊಟ್ಟೆ.
ಆಮೇಲೆ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಈಸ್ ಹಾಲ್ವ್ಡ್, ಅಂದರೆ ಇದ್ರ ನಡುವೆ ಇರುವಂಥ ಡಿಸ್ಟೆನ್ಸನ್ನು ಹಾಫ್ ಮಾಡಿದ್ದಾರೆ ಅವರು. ಆ್ಯಂಡ್ ಎ ಮೀಡಿಯಮ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 2 ಈಸ್ ಪ್ಲೇಸ್ ಬಿಟ್ವೀನ್ ದಮ್, ಅಂದರೆ ಡಿಸ್ಟೆನ್ಸನ್ನು ಹಾಫ್ ಮಾಡಿ ಅದ್ರ ನಡುವೆ ಒಂದು ಮೀಡಿಯಮನ್ನು ಇಟ್ಟಿದ್ದಾರೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 2 ಇರುವಂಥದ್ದು. ಫೈಂಡ್ ದ ನ್ಯೂ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಓಕೆ, ಹೊಸದಾಗಿ ಬರುವಂಥ ಫೋರ್ಸ್ ಕಂಡುಹಿಡಿ ಅಂದಿದ್ದಾರೆ. ಆಲ್ಸೋ ಫೈಂಡ್ ಚೇಂಜ್ ಇನ್ ದ ಫೋರ್ಸ್ ಅಂತ ಹೇಳಿದ್ದಾರೆ. 1/4πε0 ಅಂದರೆ ಅದೇ ಕೆ ವ್ಯಾಲ್ಯೂ ಇದು. ಆಲ್ ರೈಟ್, ಸೊ ಅದೆಲ್ಲ ಕಂಡೀಷನ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ ನಾವು ನೋಡೋಣ. ಇಲ್ಲಿ ನೋಡಿ, ಮೊದಲು ಏನಿರ್ತಾ ಇತ್ತು, ಫೋರ್ಸ್ ಈಸ್ ಈಕ್ವಲ್ ಟು ಏನಿತ್ತು ಹೇಳಿ ನೋಡೋಣ, K(Q1 Q2 / R² ಅಂತ ಆಯಿತು. ಈಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬೇರೆ ಬಂದಿದೆಯಲ್ಲ, ಅದಕ್ಕೋಸ್ಕರ ಕೆ ಬದಲಿಗೆ ಏನು ಹಿಡೀಲಿ, 1/4πε0 Q1 Q2 / R². ಯಾವಾಗ ಫ್ರೀ ಸ್ಪೇಸಲ್ಲಿತ್ತು ಆವಾಗ ಇದು ಕರೆಕ್ಟ್ ಆಗುತ್ತೆ, ಹೌದಾ? ಸೊ ಆಮೇಲೆ ಈಗ ಏನು ಮಾಡಿದ್ದಾರೆ, ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಸ್ವಲ್ಪ ಸ್ಪೇಸ್ ಉಳಿಲಿಲ್ಲ ಇಲ್ಲಿ, ಈ ವೈಟ್ ಪೇಜನ್ನು ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಎಫ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಈಗ 1/4π, ಈಗೇನು ಮೀಡಿಯಮ್ ಇಟ್ಟಿದ್ದಾರಲ್ಲ ಅದು ಯಾವುದೋ ಬೇರೆ ಮೀಡಿಯಮ್ ಇದೆ, ಅದು ಮೀಡಿಯಮ್ ಎ ಅಂತ ಅಂದ್ಕೊಳ್ಳಿ ಅಥವಾ ಮೀಡಿಯಮ್ ಎಮ್ ಅಂತ ಅಂದ್ಕೊಳ್ಳಿ, εm ಆಗುತ್ತೆ ಈಗ. ಯಾಕಂದರೆ ಬೇರೆ ಮೀಡಿಯಮ್ ತಂದಿದ್ದಾರೆ, ಮೊದಲು ಫ್ರೀ ಸ್ಪೇಸ್ ಇದ್ದಾಗ ಇದು ನಡೀತಾ ಇತ್ತು, ಮೀಡಿಯಮ್ ಎಮ್ ಇದ್ದರೆ εm ಅಂತ ಬರ್ಕೊಳ್ಳಿ. ಆಮೇಲೆ Q1 Q2 / ಡಿಸ್ಟೆನ್ಸನ್ನು ಹಾಫ್ ಮಾಡಿದ್ದಾರೆ, ಅಂದರೆ R/2² ಆಗುತ್ತೆ ಇದು, ಹೌದಾ? ನ್ಯೂ ಕಂಡೀಷನ್ಸ್, ಇದು ಹೊಸ ಕಂಡೀಷನ್ಸ್ ಇದೆಯಲ್ಲ, ಅದರ ಪ್ರಕಾರ ಇದೆಲ್ಲ ಆಗಿದೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಬ್ಲ್ಯಾಕ್ ಇಂಕನ್ನು ಯೂಸ್ ಮಾಡೋಣ ಇಲ್ಲಿ, ಅಂದರೆ ನೀಟಾಗಿ ಕಾಣಿಸುತ್ತೆ ಕೆಳಗಡೆ. ಇಲ್ಲಿ ನೋಡಿ, ಫೋರ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಇಲ್ಲಿಗ 1/4π ಆಯಿತು. εm ಅಂದರೆ ಏನು ಬರೀಬೇಕು, ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿರಿ, εr ಈಸ್ ಈಕ್ವಲ್ ಟು ಏನಂತ ಹೇಳಿದೆ ನಾನು, ಪರ್ಮಿಟಿವಿಟಿ ಆಫ್ ಎನಿ ಮೀಡಿಯಮ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ಕೊಟ್ಟಿದ್ದೆ. ಆಮೇಲೆ ಈ εr ಇದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ, ಕೆ ಅಂತ ಕರೀತಾರೆ ಅಂತ ಹೇಳಿದ್ದೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬೇಕಾದರೆ ಹೋಗಿ ನೋಡಿ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಏನು ಬರೀಬೋದು ನಾನು, ಕೆ ಈಸ್ ಈಕ್ವಲ್ ಟು εm ಡಿವೈಡೆಡ್ ಬೈ ε0 ಅಂತ ಬರೀಬೋದು. ನನಗೆ ಬೇಕಾಗಿರೋದು ಏನೀಗ, εm ಬೇಕಾಗಿದೆ, ಹೌದಾ? ಸೊ εm ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ. εm ಅಲ್ಲೇ ಇರಲಿ, ಈ εm ಇಲ್ಲೇ ಇರಲಿ, ε0 ಈ ಕಡೆ ಕಳಿಸಿದ್ರೆ ಸೊ ಏನು ಬರುತ್ತೆ ಆನ್ಸರ್ ನಮ್ಮದು, εm ಈಸ್ ಈಕ್ವಲ್ ಟು K(ε0) ಆಗುತ್ತೆ. ಸೊ εm ಈಸ್ ಈಕ್ವಲ್ ಟು ಏನಾಗುತ್ತೆ, ಕೆ ವ್ಯಾಲ್ಯೂ ಎಷ್ಟಿದೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರಲ್ಲ ಅವರು, ಕೆ ವ್ಯಾಲ್ಯೂ 2 ಅಂತ ಹೇಳಿದ್ದಾರೆ. ಸೊ 2ε0 ಮೇಲ್ಗಡೆ ಕ್ವಶನಲ್ಲಿ ಹೇಳಿದರು, ಹೋಗಿ ನೋಡಿ. ಸೊ εm ಅಂದರೆ 2ε0 ಆಯಿತು, ಹೌದಾ? ಸೊ ಅದಕ್ಕೋಸ್ಕರ 4π ಅಂತ ಬರೆದಿದ್ದೆ, εm ಬದಲಿಗೆ ಏನಂತ ಬರೀತೇನೆ ಅಂದರೆ ಇಲ್ಲಿ 2ε0 ಅಂತ ಬರೀತೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ Q1 Q2 ಅಂತ ಇರುತ್ತೆ, ಡಿವೈಡೆಡ್ ಬೈ R/2² ಅಂದರೆ R²/4 ಆಗ್ತಾ ಇದೆ. ಈ 4 ಮೇಲ್ಗಡೆ ಬರುತ್ತೆ, ದಟ್ಸ್ ಡಿಫ್ರೆಂಟ್ ಇಶ್ಯೂ. ಸೊ ಎಫ್ ಈಸ್ ಈಕ್ವಲ್ ಟು ಏನು ಬರ್ತಾ ಇದೆ ಹೇಳಿ ನೋಡೋಣ. ಈಗ 1/2 ಇದೆಲ್ಲ, ಅದನ್ನು ಸಪ್ರೇಟಾಗಿ ತೆಗೆದುಬಿಡಿ. ಆಮೇಲೆ ಇಂಟು 1/4πε0 ಅಂತ ಬರೀರಿ. ಆಮೇಲೆ Q1 Q2 ಡಿವೈಡೆಡ್ ಬೈ R² ಅಂತ ಬರೀರಿ. ಆಮೇಲೆ ಇಲ್ಲೊಂದು 4 ಬರ್ತಾ ಇದೆ, ಅದನ್ನು ಬರೀರಿ, ಹೌದಾ? ಇದಕ್ಕೇನು ಡಿಸ್ಟರ್ಬ್ ಮಾಡಬೇಡಿ. ಇಲ್ಲೇನಿದೆಯಲ್ಲ ರೆಡ್ ಕಲರಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ, ಯಾಕಂದರೆ ಇದನ್ನು ಆಲ್ರೆಡಿ ಕಂಡು ಹಿಡಿದಿದ್ದೀವಿ ನಾವು. ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಕ್ಯಾನ್ಸಲ್ ಮಾಡ್ಕೊಳ್ತೀರಾ ಅಂದರೆ 2 1s 2 2s ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಎಫ್, ಈ ಹೊಸದಾಗಿ ಬಂದಿರುವಂಥ ಫೋರ್ಸ್ಗೆ ಎಫ್ ಅಂತ ಕರಿಬೇಡಿ, F' ಅಂತ ಕರೀರಿ. ಇದಕ್ಕೆ F' ಅಂತ ಮೆನ್ಷನ್ ಮಾಡಿ, ಯಾಕಂದರೆ ಹೊಸ ಫೋರ್ಸ್ ಅಲ್ಲ ಇದು. ಇಲ್ಲಿವರೆಗೂ ಹಳೆ ಫೋರ್ಸ್ ಇತ್ತು, ಇಲ್ಲಿ ನೋಡಿ, ಇಲ್ಲಿವರೆಗೂ ಹಳೆ ಫೋರ್ಸ್ ಇತ್ತು, ಇಲ್ಲಿ ಮುಂದೆ ಹೋಗಿ F' ಆಗ್ತಾಯಿದೆ ಅದು. ಓಕೆ, ಫ್ರೀ ಸ್ಪೇಸ್, ಓಲ್ಡ್ ಫೋರ್ಸ್ ಇದು, ಇಲ್ಲಿರುವಂಥದ್ದು ಓಲ್ಡ್ ಫೋರ್ಸ್ ಇದು. ಆಲ್ ರೈಟ್, ಇಲ್ಲಿ ಬರುವಂಥದ್ದು ನ್ಯೂ ಕಂಡೀಷನ್ ಅಂದರೆ ನ್ಯೂ ಫೋರ್ಸ್ ಇರುತ್ತೆ. ನ್ಯೂ ಫೋರ್ಸ್ ಅಂದರೆ F'. ಈ ರೀತಿ ಸಿಂಬಾಲಿಕಲಿ ಬರೆಯೋಕ್ಕೆ ಬರಬೇಕು ನಿಮಗೆ. ಆಮೇಲೆ ಮುಂದೆ ಹೋದ ತಕ್ಷಣ ಏನಾಗುತ್ತೆ ಹೇಳಿ ನೋಡೋಣ ಇದೀಗ. ಆಲ್ ರೈಟ್, ಸೊ ಇಲ್ಲಿ ಉಳಿದಿರುವಂಥದ್ದು ಮೇಲ್ಗಡೆ ಏನು ಉಳಿದಿದೆ ಹೇಳಿ ನೋಡೋಣ. ಮೇಲ್ಗಡೆ 2 ಉಳಿದಿದೆ ಇಲ್ಲಿ, ಸೊ ಅದು 2 ಅಂತ ಬರ್ಕೊಳ್ಳಿ. ಆಮೇಲೆ ಇಂಟು 1/4πε0 ಅಂತ ಬರೀರಿ. Q1 Q2 ಡಿವೈಡೆಡ್ ಬೈ R². ಇದನ್ನು ಆಲ್ರೆಡಿ ಕಂಡು ಹಿಡಿದಿದ್ದಾರಲ್ಲ, ಇಲ್ಲಿರುವಂಥ ವ್ಯಾಲ್ಯೂವನ್ನು ಕಂಡು ಹಿಡಿದಿದ್ದಾರೆ ನೀವು. ಎಷ್ಟು ಬಂದಿದೆ ಅದು ಆಲ್ರೆಡಿ ಕಂಡು ಹಿಡಿದಿದ್ದಲ್ಲ, ಎಷ್ಟು ಬಂದಿದೆ ನೋಡಿ, ಇಲ್ಲಿ 90 ನ್ಯೂಟನ್ ಅಂತ ಬಂದಿದೆ. ಅದನ್ನೇ ಇಲ್ಲಿ ಇಟ್ಬಿಡಿ ಅದನ್ನು. ಓಕೆ, ಸೊ F' ಇಸ್ ಈಕ್ವಲ್ ಟು ಏನಾಗ್ತದೆ ಹೇಳಿ, 2 ಇಂಟು ಇಲ್ಲಿ ಬಂದಿರುವಂಥದ್ದು 90, 2 ಟೈಮ್ಸ್ ಜಾಸ್ತಿ ಆಗ್ತಾಯಿದೆ ಫೋರ್ಸ್. ಆಲ್ ರೈಟ್, ಐ ಹೋಪ್ ಎವ್ರಿಬಡಿ ಈಸ್ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್. ಯಾವ ರೀತಿಯ ನಾನು ಕಾನ್ಸೆಪ್ಟ್ ಹೇಳಿದ್ದೀನಿ ಅಂತ ಗೊತ್ತಾಗ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ F' ಇಸ್ ಈಕ್ವಲ್ ಟು 180 ನ್ಯೂಟನ್. ಸೊ ಇಲ್ಲಿ ಬಂದಿರುವಂಥದ್ದು ಏನು ಹೇಳಿ, ಇದು ನೋಡೋಣ, ನ್ಯೂ ಫೋರ್ಸ್ ಬಂದಿರುವಂಥದ್ದು, ನ್ಯೂ ಫೋರ್ಸ್ ಇದು ಮೆನ್ಷನ್ ಮಾಡಿ. ನೆಕ್ಸ್ಟ್ ಚೇಂಜ್ ಇನ್ ಫೋರ್ಸ್ ಕೇಳ್ತಾ ಇದ್ರು, ΔF ಚೇಂಜ್ ಇನ್ ಫೋರ್ಸ್ ಅಂಥೇಳಿ ಹೊಸ ಫೋರ್ಸ್ ಮೈನಸ್ ಹಳೆ ಫೋರ್ಸ್ ಮಾಡಿ, ಆವಾಗ 180 ಮೈನಸ್ 90 ಅಂತ ಆಗುತ್ತೆ. 180 ಮೈನಸ್ 90 ಅಂದರೆ 90 ನ್ಯೂಟನ್. ಸೊ ΔF, ಡೆಲ್ಟಾ ಅಂದರೆ ಚೇಂಜ್ ಅನ್ನೋದು ಗೊತ್ತು ನಿಮಗೆ, ಆದರೂ ಮೆನ್ಷನ್ ಮಾಡಿ ಚೇಂಜ್ ಇನ್ ಫೋರ್ಸ್ ಅಂತ ಹೇಳಿ. ನೋಡಿ, ಈ ಕ್ಯಾಲ್ಕುಲೇಷನಲ್ಲಿ ಯಾವುದೇ ವಿಷಯ ಇರೋದಿಲ್ಲ, ಮೇನ್ ಇರುವಂಥದ್ದು ನೀವು ಯಾವ ರೀತಿಯಾಗಿ ಥಿಂಕ್ ಮಾಡ್ತೀರಾ, ಆಮೇಲೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಎಷ್ಟಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಈ ರೀತಿಯ ಕ್ವಶನ್ಸ್ಗಳನ್ನು ಮಾಡಿ, ಮತ್ತು ನಿಮಗೇನಾದರೂ ಬೇಕಾಗಿದ್ದರೆ ಕಮೆಂಟ್
ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇನು ಸಾಲ್ವ್ ಮಾಡಿದ್ದೀನಿ ಇದರ PDF ಅನ್ನು ಕೂಡ ನಾನು ನಿಮಗೆ ಲಿಂಕಲ್ಲಿ ಕೊಡ್ತೀನಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೊಡ್ತೀನಿ, ಅಲ್ಲೂ ಕೂಡ ನೋಡ್ಬೋದು. ಆಮೇಲೆ ಡೆಫಿನೆಟ್ಲಿ ಇದೇನೇನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೆಲ್ಲ ಡೆರಿವೇಷನ್ ಸಪ್ರೇಟ್ ಆಗಬೇಕಾಗಿದ್ರೆ ಕಮೆಂಟ್ ಮಾಡಿ, ಒಂದೊಂದೇ ಡೆರಿವೇಷನನ್ನು ಮಾಡಿ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ ರೈಟ್, ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ಚೆನ್ನಾಗಿ ಸ್ಟಡಿ ಮಾಡಿ. ಇನ್ನೂ ಎಕ್ಸಾಮ್ ದೂರ ಇದೆ. ಸೊ ಈಗ ಡೇ 1 ಮುಗೀತು, ಡೇ 2ಗೆ ವೆಯ್ಟ್ ಮಾಡಿ. ನೀವು ಇದೇ ರೀತಿಯಾಗಿ ಪ್ರತಿದಿನ ವೀಡಿಯೋಗಳನ್ನು ಫಾಲೋ ಮಾಡ್ತಾ ಇದ್ದರೆ ಒಂದೊಂದು ಚಾಪ್ಟರ್ನ ನಾನು ಮುಗಿಸ್ತಾ ಹೋಗ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.